dear friends, welcome to the discussion of the short story The Postmaster. This is written by Rabindranath Tagore. This is published in 1891 in his collection Galpagucha. This story written during Tagore's stay in rural Bengal. The story reflects his deep engagement with the lives of ordinary people in village. ಸೊ ಟ್ಯಾಗೋರ್ ಅವರು ಅವರ ಊರಿಗೆ ಹೋಗಿ ಅಲ್ಲಿ ಎಸ್ಟೇಟಲ್ಲಿ ಉಳ್ಕೊಂಡಿದ್ದಾಗ ಸಿನ್ಸ್ ಹಿ ವಾಸ್ ಅನ್ ಎಜುಕೇಟೆಡ್ ಪರ್ಸನ್ ಆ್ಯಂಡ್ ಈ ಹ್ಯಾಡ್ ಎ ಸಿಟಿ ಲೈಫ್ he went to his village for some time. ಸೊ ಒಬ್ಬ ಎಜುಕೇಟೆಡ್ ರೂರಲಲ್ಲಿ ಹೋಗಿ ಹಳ್ಳಿಲಿ ಹೋಗಿ ಉಳ್ಕೊಂಡು ಅಲ್ಲಿ ಯಾವ ರೀತಿಯ ಅನುಭವ ಆಗುತ್ತೆ, ಅಲ್ಲಿ ಆಗುವಂತಹ ಭಾವನಾತ್ಮಕ ಸಂಘರ್ಷಗಳೇನು, ಇವೆಲ್ಲವನ್ನು ಅವ್ರೇನು ಮಾಡ್ತಾ ಇದ್ದಾರೆ, ಪೋಸ್ಟ್ ಮಾಸ್ಟರ್ ಅನ್ನೋ ಒಂದು ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ದ ಸೆಟ್ಟಿಂಗ್. The story reflects his deep engagement with the lives of ordinary people in villages and emotional complexities that shape human relationships. See, this was happened during the colonial time, the late 19th century, and this was a period when colonial administration had extended its offices into remote areas of India because of their ಟ್ರೇಡ್ ಪರ್ಪಸಸ್. ಸೊ ಅವರ ಅವಶ್ಯಕತೆಗಳನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರ ರೈಲ್ವೇನಾಗಲಿ ಪೋಸ್ಟ್ ಆಫೀಸಸ್ ಆಗಿರಲಿ ಅಥವಾ ಫೋನ್ಗಳಾಗಿರಲಿ, ಮೀನ್ಸ್ ಲ್ಯಾಂಡ್ಲೈನ್ಸ್, ಈ ರೀತಿಯಾದದ್ದು ಎಲ್ಲ ಫೆಸಿಲಿಟೀಸು ಕೂಡ ತಮಗೆ ಎಲ್ಲೆಲ್ಲಿ ಯಾವ ರೀತಿಯಾಗಿ, ಅದರಲ್ಲೂ ಕೂಡ ಕಲ್ಕತ್ತಾ ಅಂತ ಹೇಳಿದಾಗ ಸೊ ವೆಸ್ಟ್ ಬೆಂಗಾಳಲ್ಲಿ ಅವರು ತಮ್ಮ ಸೆಂಟರನ್ನು ಮಾಡ್ಕೊಂಡಿದ್ರಿಂದ ಈ ರೀತಿ ಎಲ್ಲ ಫೆಸಿಲಿಟೀಸ್ನ ಅಲ್ಲಿ ಪ್ರೊವೈಡ್ ಮಾಡ್ತಾ ಹೋಗಿದ್ರು. ಈವನ್ ದೇ ಎಕ್ಸ್ಟೆಂಡೆಡ್ ಇಟ್ ಇನ್ ಟು ವಿಲೇಜ್ ಪ್ಲೇಸಸ್ ಆಲ್ಸೋ. ಸೊ ಅಲ್ಲಿ ಒಂದು ಪೋಸ್ಟ್ ಆಫೀಸನ್ನು ತೆರೆದು ಅಲ್ಲಿಗೆ ಒಬ್ಬ ಪೋಸ್ಟ್ ಮಾಸ್ಟರ್ನ ಕೂಡ ಹಾಕ್ತಾರೆ. ಸೊ ಅಲ್ಲಿ ನಡೆಯುವಂತಹ ಕಥೆಯನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಎಕ್ಸ್ಟೆಂಡೆಡ್ ಇಂಟು ದೇರ್ ಆಫೀಸಸ್ ಇಂಟು ರಿಮೋಟ್ ಏರಿಯಾಸ್ ಆಫ್ ಇಂಡಿಯಾ, ಅಂದರೆ ಕಲ್ಕತ್ತಾದಲ್ಲಿ ನಾವೀಗ ನೋಡ್ತಿರೋದು. ಸೊ ದಟ್ ವಾಸ್ ಹಿಸ್ಟ್ರಿ, ಬಟ್ ವಿ ಆರ್ ಲುಕಿಂಗ್ ಇನ್ ಟು ದಿ ಲೈಫ್ ಸ್ಟೋರಿ ಆಫ್ ಅ ಪೋಸ್ಟ್ ಮಾಸ್ಟರ್. ದ ಪೋಸ್ಟ್ ಮಾಸ್ಟರ್, ಅ ಸಿಟಿ ಬ್ರೆಡ್ ಯಂಗ್ ಮ್ಯಾನ್, ಅಂದರೆ ಹಿ ಗ್ರೋನ್ ಅಪ್ ಇನ್ ಸಿಟಿ, ಈಸ್ ಪೋಸ್ಟೆಡ್ ಟು ಅ ಸ್ಮಾಲ್ ಸೆಕ್ಲೂಡೆಡ್ ವಿಲೇಜ್ ಇನ್ ಬೆಂಗಾಲ್. ಅಂದರೆ ಎಲ್ಲೋ ಒಂದು ದೂರದಲ್ಲಿರುವಂಥ ಒಂದು ಹಳ್ಳಿ ಪ್ರದೇಶಕ್ಕೆ ಅವನನ್ನು ಕೆಲಸಕ್ಕೆ ಹಾಕಿದ್ದಾರೆ. ವೇರ್ the slow pace of life contrasts sharply with his own background. ಸೊ ಅವನು ಸಿಟಿನಲ್ಲಿ ಬೆಳೆದಿರುವಂತಹ ವಾತಾವರಣಕ್ಕೂ ಅವನಿವಾಗ ಬಂದಿರುವಂಥ ಒಂದು ಯಾವುದೋ ಮೂಲೆಯಲ್ಲಿರುವಂಥ ಹಳ್ಳಿಲಿರುವ ಜೀವನಕ್ಕೂ ಯಾವ ರೀತಿಯಾಗಿ ಅದು ಕ್ಲಾಶ್ ಆಗ್ತಾ ಇದೆ, ಅಥವಾ ಅವನಿಗೆ ಅಲ್ಲಿ ಹೊಂದ್ಕೊಳ್ಳೋಕ್ಕೆ ಯಾವ ರೀತಿಯಾಗಿ ಸಂಘರ್ಷ ಉಂಟಾಗ್ತಾ ಇದೆ, ವಾಟ್ ಈಸ್ ಫೀಲಿಂಗ್ಸ್, ಅಥವಾ ಹೌ ಈಸ್ ರಿಯಾಕ್ಟಿಂಗ್, ಹೌ ದ ಪೀಪಲ್, ವಿಲೇಜ್ ಪೀಪಲ್ ಆರ್ ರಿಯಾಕ್ಟಿಂಗ್ ಟು ಹಿಮ್. ಸೊ ಇದೆಲ್ಲವನ್ನು ನಾವು ನೋಡ್ತಾ ಹೋಗ್ತೀವಿ. ದ ಸ್ಟೋರಿ ಅನ್ಫೋಲ್ಡ್ಸ್ ಅರೌಂಡ್ ಹಿಸ್ ಇಂಟರಾಕ್ಷನ್ಸ್ ವಿತ್ ರತನ್. ಓಕೆ, ದರ್ ಈಸ್ ಅ ವುಮನ್ ಕಾಲ್ಡ್ ರತನ್, an orphaned village girl who serves as his helper. ಇವನ ಹೆಲ್ಪಿಗೆ ಅಂತ ಅಲ್ಲಿ ಒಬ್ಳು ರತನ್ ಅಂತ ಬರ್ತಾಳೆ. ಸೊ ಇವರಿಬ್ರು ನಡೆಯುವಂಥ ಸಂಬಂಧಗಳನ್ನು ಜನರಲ್ ಆಗಿ ಎಲ್ರಿಗೂ ಅಪ್ಲೈ ಆಗೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. Through the narrative, Tagore explores themes of loneliness. Okay, as a city-bred man, he went to a village to work as a postman. And ಅಲ್ಲಿ ಯಾವ ರೀತಿಯಾಗಿ ಹಳ್ಳಿ ಜನರು ಇರ್ತಾರೆ, ಅಲ್ಲಿ ಅವ್ನಿಗೆ ಎಷ್ಟು ಕಷ್ಟ ಆಗುತ್ತೆ. ಸೊ ವಿ ಕ್ಯಾನ್ ಸಿ ಲೋನ್ಲಿನೆಸ್, ಥೀಮ್ ಆಫ್ ಲೋನ್ಲಿನೆಸ್ ಹಿಯರ್. ಆ್ಯಂಡ್ ಅಟ್ಯಾಚ್ಮೆಂಟ್. ಸೊ ರತನ್ ಮತ್ತು ಪೋಸ್ಟ್ ಮಾಸ್ಟರ್ ಇವರಿಬ್ಬರು ನಡುವೆ ಅಟ್ಯಾಚ್ಮೆಂಟ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಫೀಲಿಂಗ್ಸ್ಗೆ ಯಾವ ರೀತಿಯಾಗಿ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ಹ್ಯೂಮನ್ ಲಾಂಗಿಂಗ್. ಸೊ ಹಿ ವಾಂಟ್ಸ್ ಟು ಪರ್ಸ್ಯೂ ಸಿಟಿ ಲೈಫ್ ಆರ್ another life, and Ratan wants to live with this postmaster. So many human longings, andre ಬಯಕೆಗಳು. and the fragility of emotional bonds. ಸೊ ಬೇಗ ನಾವು ಯಾರನ್ನೋ ನಂಬೋದು, ಪ್ರೀತಿ ಮಾಡೋದು ಅಥವಾ ಬಿಡೋದು.
ಸೊ ಎಲ್ಲವೂ ಕೂಡ ಒಂದು ಏನೋ ತುಂಬ ಸೂಕ್ಷ್ಮವಾದ ವಿಚಾರಗಳು. ಫ್ರೆಜೈಲಿಟಿ ಅಂತಂದರೆ ದಟ್ ಕ್ಯಾನ್ ಬಿ ಬ್ರೋಕನ್ ಅಂತ, ಮುರಿದಾಕ್ಬೋದು ಅನ್ನೋ ರೀತಿ. The rural setting highlights here the cultural and emotional distance between the educated urban ಅಫಿಷಿಯಲ್. ಸೊ ಅವನು ಅರ್ಬನ್ ಅಫಿಷಿಯಲ್ ಇಲ್ಲಿ ಒಂದು ಹಳ್ಳಿಲಿ ಕೆಲಸ ಮಾಡಕ್ಕೆ ಬಂದಿರೋದ್ರಿಂದ ಇವರು ಎರಡರ ನಡುವೆ ಇರುವಂಥ ಎಮೋಷನಲ್ ಡಿಸ್ಟೆನ್ಸ್ ಏನಿದೆ ಅನ್ನೋದನ್ನು ನಮಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಬಿಟ್ವೀನ್ ದ ಸಿಂಪಲ್ ಹಾರ್ಟೆಡ್ ವಿಲೇಜ್ ಗರ್ಲ್. ಅಟ್ ದ ಸೇಮ್ ಟೈಮ್ ದ ಸ್ಟೋರಿ ರಿಸೊನೇಟ್ಸ್ ಯೂನಿವರ್ಸಲಿ, isn't it? So we can compare, we can like what to say, resonate means we can apply that story to even our own lives or in our surrounding, like that we can resonate universally by capturing the pain of separation. ಸೊ ಪೋಸ್ಟ್ ಮಾಸ್ಟರ್ ಯಾವ ರೀತಿಯಾಗಿ ರತನನ್ನ ಬಿಟ್ಟು ಹೋಗ್ತಾನೋ ಅದು ಆಗುವಂಥ ಆಘಾತ ಇದೆಯಲ್ಲ, ಸೊ ದಟ್ ಸಪ್ರೇಷನ್ ಆಫ್ ಥೀಮ್ ಈಸ್ ಆಲ್ಸೋ ದೇರ್ ಆ್ಯಂಡ್ ವಿ ಕ್ಯಾನ್ ಅಪ್ಲೈ ಟು ಎನಿಬಡಿ. ಸೊ ಮಗನ್ನ ತಾಯಿ ಬಿಟ್ಟೋದಾಗ, ತಾಯಿಯ ಮಗನ್ನ ಬಿಟ್ಟೋದಾಗ, ಅಪ್ಪ ಮಗಳನ್ನ ಬಿಟ್ಟೋದಾಗ, ಮಗಳು ಅಪ್ಪನ ಬಿಟ್ಟೋದಾಗ, ಅಥವಾ ಯಾವ್ದಾದ್ರೂ ಲವರ್ಸ್ ದೂರ ಆದಾಗ, so many kinds of separations are there, right? So we can apply to anyone in the universe. The unpredictability of human relationships, ಯಾವಾಗ ಏನಾಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಇವೆಲ್ಲವನ್ನ ಕೂಡ ನಾವೇನು ಮಾಡ್ತಾ ಹೋಗ್ತೀವಿ, ದ ಪೋಸ್ಟ್ ಮಾಸ್ಟರ್ ಅನ್ನೋ ಒಂದು ಪುಟ್ಟ ಕಥೆನಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಥೀಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್: ಲೋನ್ಲಿನೆಸ್, ಫ್ರಜೈಲಿಟಿ ಆಫ್ ದ ರಿಲೇಶನ್ಶಿಪ್ಸ್ ಆ್ಯಂಡ್ ಹ್ಯೂಮನ್ ಲಾಂಗಿಂಗ್ಸ್ ಆ್ಯಂಡ್ ಅಟ್ಯಾಚ್ಮೆಂಟ್ಸ್. So I will read the story and I will explain the story in Kannada too. Do understand these things while I am narrating the story. Okay, so ಒಂದು nutshell ಅಲ್ಲಿ ನಿಮಗೆ ಸಮ್ಮರಿನ ಕೂಡ ಕೊಡ್ತೀನಿ and I will go through the original text, and the text is not clear here, but if you have text with you, please keep with you and you can refer there. Okay, I hope you understood. Let's go through the lesson. So Rabindranath Tagore was born. So you will be asked 1 mark questions as well as essay type of questions. So 1 mark questions ಗೆ ಯಾವುದೆಲ್ಲ ಬರ್ಬೋದು ಅಂತ ಹೇಳ್ತಾ ಹೋಗ್ತೀನಿ, ಅದನ್ನ ಪ್ಲೀಸ್ ಡೂ ಮಾರ್ಕ್ ಡೌನ್. May 7th, 1861 in Calcutta, India. ಸೊ ಇದನ್ನು ಕೂಡ ನಿಮಗೆ ಕೇಳಬಹುದು. ಓಕೆ, ಸೊ ನಾನು ಸ್ಟ್ರೆಸ್ ಮಾಡಿ ಯಾವುದನ್ನ ಹೇಳ್ತೀನೋ ಅದನ್ನ ಪ್ಲೀಸ್ ಡೂ ಮಾರ್ಕ್ ಇಟ್ ಡೌನ್ ಆರ್ ನೋಟ್ ಇಟ್ ಡೌನ್. He was Bengali poet, short story writer, music composer, playwright, novelist and painter. Brought new prose and verse forms and colloquial language. Colloquial language means so that language being used in villages. ಅಂದ್ರೆ ಆಡು ಭಾಷೆ ಅಂತ ಹೇಳ್ತೀವಲ್ವಾ, that is colloquial language into Bengali literature. He had also written poetry, drama and short stories in English, and he himself translated his writings into English. ಬೆಂಗಾಲಿಲಿ ಬರೆದು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ. He was a major figure in conveying Indian culture to the West and vice versa, opposite, ಎರಡನ್ನೂ ಕೂಡ ಕನ್ವೆ ಮಾಡುವಂಥದ್ದು. He is often recognized as the greatest creative person of early 20th century in India. He was the first non-European to earn the Nobel Prize. Okay, please mark it down. Nobel Prize in Literature in 1931 for his Geetanjali. So Geetanjali is a collection of poetry of 105 poems. He was also a great educationist and found Shanti Niketan, a school for free learning by nature. He had lost his breath on August 7, 1941. So let's peep into the crux of the story. ಏನಿದೆ ಸ್ಟೋರಿನಲ್ಲಿ ಏನಿದೆ ಅಂತ ನೋಡೋಣ. The Postmaster is a short story, narrates the life of a young postmaster, Nandalal. Okay, who is the main character or hero ಅಂತ ಇಟ್ಕೊಳ್ಳಿ. Nandalal is the protagonist here, who is appointed to a remote village in Bengal called Ulapur. ಸೊ ಹೀರೋ ಯಾರಿಲ್ಲಿ? ನಂದಲಾಲ್. ಅಂಡ್ ಯಾವ ಊರಿಗೆ ಅವನನ್ನ ಹಾಕ್ತಾರೆ? ಬೆಂಗಾಳಲ್ಲಿ ಒಂದು ಉಲಾಪುರ್ ಅನ್ನೋ ಒಂದು ದೂರದೊಂದು ಹಳ್ಳಿ. ಓಕೆ, ಆಸ್ ಅ ಯಂಗ್ ಎಜುಕೇಟೆಡ್ ಮ್ಯಾನ್ ಫ್ರಮ್ ದ ಸಿಟಿ ಆಫ್ ಕಲ್ಕತ್ತಾ, ಹಿ ಈಸ್ ಫ್ರಮ್ ಕಲ್ಕತ್ತಾ. ಹಿ ಫೈಂಡ್ಸ್ ಇಟ್ ಡಿಫಿಕಲ್ಟ್ ಟು ಅಡ್ಯಾಪ್ಟ್ ಅಂದರೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಟು ಹಿಸ್ ನ್ಯೂ ಲೋನ್ಲಿ ಲೈಫ್ ಇನ್ ದ ವಿಲೇಜ್. ಹೌ ಹಿ ಫೈಟ್ಸ್ ಟು
get adjusted with that new life, village life, without any facilities at all. ಓಕೆ, ಸಿಟಿ ಲೈಫ್ ಅಂದರೆ ನಿಮಗೆ ಗೊತ್ತಲ್ವಾ ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ ಆ್ಯಂಡ್ ಪಾಶ್ ಅಟ್ಮಾಸ್ಫಿಯರ್ ಕೂಡ ಇರುತ್ತೆ. ಬಟ್ ವೆರಾಸ್ ವಿಲೇಜ್ ಈಸ್ ಟೋಟಲಿ ಡಿಫ್ರೆಂಟ್. ಏನೋ ಹೌಸಸ್ ಇರ್ಬೋದು, ಅಥವಾ ಜನರ ನಡವಳಿಕೆ ಇರ್ಬೋದು, ಅಥವಾ ಅವರ ಏನು ಮಾತುಗಳಾಗಿರ್ಬೋದು, ಅಥವಾ ಅವ್ರು ಹಾಕುವಂಥ ಬಟ್ಟೆಗಳಾಗಿರ್ಬೋದು, ಅವ್ರ ಕೆಲಸ ಮಾಡೋ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಚೇಂಜ್ ಇರುತ್ತೆ. ಹಳ್ಳಿ ಮತ್ತು ನಗರ ಎರಡಕ್ಕೂ ಕೂಡ ತುಂಬ ಅಂತರ ಇರುತ್ತೆ. ದ ಸ್ಟೋರಿ ಈಸ್ ಸೆಟ್ ಇನ್ ದಿ ಹಂಬಲ್ ವಿಲೇಜ್ ಆಫ್ ಉಲಾಪುರ್. ಉಲಾಪುರ್ ಇಸ್ ದಿ ವಿಲೇಜ್, ಬೆಂಗಾಲ್, ಡ್ಯೂರಿಂಗ್ ದ ರೂಲ್ ಆಫ್ ದ ಬ್ರಿಟಿಷ್ ರಾಜ್. ಯಾವ ಕಾಲದಲ್ಲಿ? ಬ್ರಿಟಿಷ್ ರಾಜ್ ಅಂದರೆ ಕಲೋನೈಸ್ಡ್ ಟೈಮ್. Despite his small salary, the postmaster develops a bond with a young orphaned village girl named Ratan. ಓಕೆ, ಸೊ ಯಾವ ಹುಡುಗಿ ಜೊತೆ ಅವನು ಆ ಪ್ರೇಮವನ್ನು ಬೆಳೆಸ್ಕೊಳ್ತಾನೆ? ರತನ್ ಅನ್ನೋ ಹುಡುಗಿ ಜೊತೆ, ಆ್ಯಸ್ ಎ ಹೌಸ್ ಮೇಡ್. ಸೊ ಶಿ ಕೇಮ್ ದೇರ್ ಟು ಹೆಲ್ಪ್ ಹಿಮ್, ಫಾರ್ ವಿಚ್ ಶಿ ರಿಸೀವ್ಸ್ ಸಮ್ ಆಫ್ ಹಿಸ್ ಫುಡ್. ಸೊ ಅದಕ್ಕೆ ರಿಟರ್ನ್ ಆಗಿ ಲೈಕ್ ಏನೋ ರಿಸೀವ್ ಸಮ್ ಆಫ್ ಹಿಸ್ ಫುಡ್ ಅಂತ ಅಂದರೆ ಲೈಕ್ ಹೀಸ್ ಶೇರ್ಸ್ ಹಿಸ್ ಫುಡ್. ಸಾರಿ. Finally, he had requested to transfer him to his native. Means he is from a city and he wants to go back. But he couldn't get positive response because nobody is ready to come to a village to work. ಸೊ ಹಾಗಾಗಿ ಯಾರು ಬರ್ತಾರೆ? ಈಗ ಯಾರನ್ನ ಪೋಸ್ಟ್ ಮಾಡಿರ್ತಾರೋ ಅವ್ರನ್ನೇ ಅಲ್ಲಿ ಉಳಿಸ್ಕೊಳ್ಳೋ ರೀತಿ ನೋಡ್ಕೊಳ್ತಾ ಇರ್ತಾರೆ. ಬಿಕಾಸ್ ಅಲ್ಲಿ ವೇಕೆಂಟ್ ಪ್ಲೇಸ್ ಉಳ್ಕೋತಪ್ಪ ಅಂದರೆ ಅವ್ರ ಬದಲಾಗಿ ಯಾರು ಕೆಲಸಕ್ಕೆ ಬರಲ್ಲ. ಇನ್ನೆವಿಟೇಬ್ಲಿ, ಅವಶ್ಯಕವಾಗಿ, he resigned to his job finally. Eventually he decided to ರಿಸೈನ್. ಇವ್ರು ಯಾಕೋ ನನ್ನನ್ನು ತೆಗೆದು ಸಿಟಿಗೆ ಆಗ್ತಾ ಇಲ್ಲ, ಹಾಗಾಗಿ ನನಗೆ ಜಾಬೇ ಬೇಡ ಅಂತ ಅವನು ರಿಸೈನ್ ಮಾಡೋಷ್ಟು ಬೇಸತ್ತು ಹೋಗ್ತಾನೆ. ಆ್ಯಂಡ್ ವೆಂಟ್ ಅವೇ. Before leaving the village, Ratna requested him to accompany him, but he was helpless to take her. He tried to give his salary, but she rejected to take and ran away from the place. So, ಅವಳು ಕೂಡ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಬೇಡ್ಕೊಳ್ತಾಳೆ, ಬಟ್ ಹಿ ರಿಜೆಕ್ಟೆಡ್ ಆ್ಯಂಡ್ ಅವನಿಗೆ ಸ್ಯಾಲ್ರಿ ಬಂದಿದ್ದನ್ನು ಅವಳು ಕೊಟ್ಟು ಹೋಗೋಕೆ ರೆಡಿ ಆಗ್ತಾನೆ. ಬಟ್ ಶಿ ರಿಜೆಕ್ಟೆಡ್ ದಟ್ ಆ್ಯಂಡ್ ಆ ಪ್ಲೇಸಿಂದ ಹೊರಟೋಗ್ತಾಳೆ. ರ್ಯಾನ್ ಅವೇ ಫ್ರಮ್ ದ ಪ್ಲೇಸ್. The story explores the theme of alienation. Okay, these are the important themes here. Okay, please note it down. Alienation and unexpected bondage, unexplained bondage. Okay, he was not able to explain that. So like whether he is loving her or he is going to marry her, or what his feelings for her, he is not able to explain. And vice versa, Ratan is also unable to explain her feelings for a postmaster. Okay, so this is what happened between them, and this is unexplained relationship. And human condition and relationships, the context of pity, fear, uncertainty of time and space in the process of life. Space means city space ಆಗಿರ್ಬೋದು, ಅಥವಾ ಅರ್ಬನ್ ರೂರಲ್ ಸ್ಪೇಸ್ ಆಗಿರ್ಬೋದು. ಸೊ ಎವ್ರಿ ಸ್ಪೇಸ್ ಚೇಂಜಸ್ ಅಕಾರ್ಡಿಂಗ್ ಟು ದ್ಯಾಟ್. ಅವರ್ ಫೀಲಿಂಗ್ಸ್, ಫ್ರೆಂಡ್ಸ್, relationships, everything changes. So these are the themes. Keep that in your mind while reading this story. ಓಕೆ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಪ್ರಿಡಿಕಮೆಂಟ್ಸ್ ಅಂದರೆ ಲೈಕ್ ಆಗು ಹೋಗುಗಳು, ಜೀವನದಲ್ಲಿ ಏನೆಲ್ಲ ಬರ್ತಾ ಹೋಗುತ್ತೋ ದಟ್ ಈಸ್ ವಾಟ್ ಪ್ರಿಡಿಕಮೆಂಟ್ಸ್. ಆ್ಯಂಡ್ ಇನ್ನೆವಿಟೇಬಲ್ ಸರ್ಕಮ್ಸ್ಟೆನ್ಸಸ್, ನಾವು ಬೇಡ ಬೇಡ ಅಂದರೂ ಅವಶ್ಯಕವಾಗಿ ಅವು ನಮ್ಮ ಹತ್ರ ಬಂದೇ ಬರುತ್ತೆ. ಟು ನೋ ದ ಅನ್ಎಕ್ಸ್ಪೆಕ್ಟೆಡ್ ಟರ್ನಿಂಗ್ಸ್ ಇನ್ ಲೈಫ್ ಆ್ಯಂಡ್ ಟು ಟೇಕ್ ಕರೇಜ್ ಟು ಫೇಸ್ ದ ಚಾಲೆಂಜಸ್. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್. ಸೊ ಏನೆಲ್ಲ ಬರ್ತಾ ಹೋಗುತ್ತೋ ಲೈಫಲ್ಲಿ, ನಾವು ಅನ್ಕೊಳ್ದಿರೋದೆಲ್ಲವೂ ಬರ್ತಾ ಹೋಗುತ್ತೆ. ಅವುಗಳನ್ನು ನಾವೇನು ಮಾಡಬೇಕು? ಫೇಸ್ ಮಾಡೋಕ್ಕೆ ರೆಡಿ ಆಗಿರಬೇಕು. ಸೊ ದಿಸ್ ಲೆಸನ್ ಪ್ರಿಫೇರ್ಸ್ ಅಸ್ ಟು ದಾಟ್, ಟು ಫೇಸ್ ದಟ್ ಚಾಲೆಂಜ್, to develop narrative and conversational skills. So by reading story you will understand the language structure, sentence structure and tenses, verbs, vocabulary will improve,
and you will enhance your speaking skill. So that is what it develops, narrative skills as well as conversational skills. So you need to read on your own to cultivate the habit of gaining word power. See, inevitably predicaments, the relationships, conditions, uncertainty, see, you go on collect the words, so unconsciously your mind will pick and automatically you start to speak those words. ಓಕೆ, ಸಿಚುವೇಶನಲ್ ಯೂಸ್ ಆಫ್ ವೊಕ್ಯಾಬುಲರಿ. ಯಾವ ಸಿಚುವೇಶನ್ಗೆ ಯಾವ ವೊಕ್ಯಾಬುಲರಿ ಬೇಕು ಅನ್ನೋದು ನಿಮಗೆ ಆಟೋಮೆಟಿಕ್ ಆಗಿ ಅದು ಬರ್ತಾ ಹೋಗುತ್ತೆ. ಸೊ ಒಂದು ಲ್ಯಾಂಗ್ವೇಜ್ ಪರ್ಪಸ್, ಒಂದು ಜೀವನದ ಪರ್ಪಸ್, ಎರಡೂ ಕೂಡ ಇಲ್ಲಿ ಮಿಂಗಲ್ ಆಗಿ ನೀವೇನ್ ಮಾಡ್ತಿದ್ದೀರಾ, ಈ ಪಾಠವನ್ನ ಓದ್ತಾ ಇದ್ದೀರಾ. ಫಾರ್ ಹಿಸ್ ಫಸ್ಟ್ ಜಾಬ್, ಓಕೆ, ಪ್ಲೀಸ್ ಮಾರ್ಕ್ ಯಾವುದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಅದು ಕೂಡ ಇದು ಪೋಸ್ಟ್ ಮಾಸ್ಟರ್ ಆಗಿ ಅವನು ಬಂದಿರುವಂತ ಕೆಲಸ ಫಸ್ಟ್ ಜಾಬ್ ಆಗಿರುತ್ತೆ. ಫಾರ್ ಹಿಸ್ ಫಸ್ಟ್ ಜಾಬ್, ಪೋಸ್ಟ್ ಮಾಸ್ಟರ್ ನಂದಾಲಾಲ್ ಕೇಮ್ ಟು ದ ವಿಲೇಜ್ ಉಲಾಪುರ್. ಓಕೆ, ಉಲಾಪುರಿಗೆ ಬಂದಿದ್ದಾನೆ. ಇಟ್ ವಾಸ್ ಅ ವೆರಿ ಹಂಬಲ್ ವಿಲೇಜ್, ಮೀನ್ಸ್ so the people are very simple and they are not arrogant, they are work oriented people, ಕಷ್ಟಪಟ್ಟು ದುಡಿಯುವಂತ ಹಳ್ಳಿ ಜನರು. There was an indigo factory nearby and ನೀಲಿ ಅಂತ ಹೇಳ್ತಾರಲ್ವಾ, ಸೊ ಇಂಡಿಗೋ ಫ್ಯಾಕ್ಟ್ರಿ ನಿಯರ್ ಬೈ ಅಂಡ್ ದ ಬ್ರಿಟಿಷ್ ಮ್ಯಾನೇಜರ್ ಹ್ಯಾಡ್ with much effort established a new post office. ಸೊ ಬ್ರಿಟಿಷ್ ಕಾಲದಲ್ಲಿ ನಡೆದಿರುವಂತ ಕಥೆ ಆಗಿರೋದ್ರಿಂದ ಅವರು ಈ ಊರಲ್ಲಿ ಒಂದು ಪೋಸ್ಟ್ ಆಫೀಸನ್ನ ಎಸ್ಟಾಬ್ಲಿಷ್ ಮಾಡಿದ್ದಾನೆ ಒಬ್ಬ ಬ್ರಿಟಿಷ್ ಆಫೀಸರ್. ದ ಪೋಸ್ಟ್ ಮಾಸ್ಟರ್ ವಾಸ್ ಅ ಕಲ್ಕತ್ತಾ ಬಾಯ್. ಓಕೆ, ಈ ಈಸ್ ಫ್ರಮ್ ಕಲ್ಕತ್ತಾ. ಯಾವ ಸಿಟಿಯಿಂದ ಬಂದಿದ್ದಾನೆ? ಕಲ್ಕತ್ತಾ. ಸೊ ಕಲ್ಕತ್ತಾ ವಾಸ್ ದಿ ಹಬ್ ಆಫ್ ಲೈಕ್ ವೆಸ್ಟರ್ನರ್ಸ್ ಅಂಡ್ ಕಲ್ಕತ್ತಾ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು. ಸೊ ದೀಸ್ ಆರ್ ದ ಪ್ಲೇಸಸ್ ಹೈಲಿ ಡೆವಲಪ್ಡ್ ಕಂಪ್ಯಾರಿಟಿವ್ ಟು ಎನಿ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರ್ಸ್ ಆಗಿರಲಿ, ಎನಿ ವೆಸ್ಟರ್ನರ್ಸ್ ಆಗಿರಲಿ, ಮೊದಲು ಬಂದಂಥ ಪೋರ್ಟ್ಗಳಿದೆಯಲ್ಲ, ಸೊ ಅಲ್ಲಿ ತಾವು ಉಳ್ಕೊಂಡು ತಮಗೆ ಬೇಕಾದಂಥ ಸವಲತ್ತುಗಳನ್ನು ಡೆವಲಪ್ ಮಾಡ್ತಾ ಮಾಡ್ತಾ ಅಥವಾ ತಾವು ಸಾಗಾಣಿಕೆ ಮಾಡಬೇಕಾದಂತಹ ಒಂದು ವಸ್ತುಗಳನ್ನು ಅಲ್ಲಿಗೆ ತರೋದ್ರಿಂದ ಅದೊಂಥರ ಲೈಕ್ ಬ್ರಿಡ್ಜ್ ಆಗಿರುತ್ತೆ. ಸೊ ಅವರು ಮತ್ತೆ ನಮ್ಮ ಕಲೊನೈಸ್ಡ್ ಪೀಪಲ್ ಮಧ್ಯ ಇದ್ದಾಗ ಆಟೋಮೆಟಿಕ್ ಆಗಿ ಅದು ಬೆಳೀತಾ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಇರ್ಬೋದು ಅಥವಾ ಎನಿ ಕನೆಕ್ಟಿಂಗ್ ಪ್ಲೇಸಸ್, ಮ್ಯಾಂಗ್ಳೂರ್ ಇರ್ಬೋದು. ಸೊ ಅದೇ ರೀತಿಯಾಗಿ ಕಲ್ಕತ್ತಾ ಕೂಡ ಒಂದು ಅದಕ್ಕೋಸ್ಕರ ಅದು ತುಂಬ ಮುಂದುವರೆದಿರುವಂತಹ ಒಂದು ಸಿಟಿ ಆಗಿರುತ್ತೆ, ಒಂದು ನಗರ ಆಗಿರುತ್ತೆ. ಓಕೆ, ಅವನು ಯಾರು ನಮ್ಮ ಪೋಸ್ಟ್ ಮಾಸ್ಟರ್ ನಂದಲಾಲ್ born and brought up in that city and he likes the city life and he adjusted to that. He was a fish out of water. So fish out of water is an idiom. ಓಕೆ, ಅಂದ್ರೆ ಈಗ ಅವನ ವಾತಾವರಣದಿಂದ ಬೇರೆ ಕಡೆ ಹೋಗಿ, ಸೊ ಅವನಿಗೆ ಅಂತ ಅವನವರು ಲೈಕ್ ತನ್ನವರು ಅನ್ನೋರು ಯಾರೂ ಇಲ್ಲ. ಬಾರೋ ಒಂದು ಕಾಫಿ ಕುಡ್ಕೊಂಡು ಹೋಗಿ ಬರೋಣ ಅಂತ ಕರೆಯೋಣ ಅಂತಂದ್ರೆ ಯಾರು ಫ್ರೆಂಡ್ ಕೂಡ ಇಲ್ಲ. ಸೊ ಫಿಶ್ ಔಟ್ ಆಫ್ ದಿ ವಾಟರ್ ಅಂತ ಹೇಳಿದ್ರೆ ನನ್ನ ಇಷ್ಟಪಟ್ಟಂತಹ ಸರೌಂಡಿಂಗ್ ಇಂತ ನಾನು ಹೊರಗಡೆ ಇರುವಂಥದ್ದು ಅನ್ನೋ ಅರ್ಥ ಬರುತ್ತೆ. ಸೊ ಈಗ ವಿಲೇಜಲ್ಲಿ ಇರೋದು ಅವನು ಯಾವ ರೀತಿ ಫೀಲ್ ಆಗ್ತಿದ್ದಾನೆ ಅಂತಂದ್ರೆ ಫಿಶ್ ಔಟ್ ಆಫ್ ವಾಟರ್. ಜಸ್ಟ್ ಇಮ್ಯಾಜಿನ್, ಸೊ ಮೀನನ್ನು ತೆಗ್ಬಿಟ್ಟು ನೀರಿಂದ ಹೊರಗಡೆ ಹಾಕಿದ್ರೆ ಅದು ಬದುಕೋಕ್ಕಾಗುತ್ತಾ? ಅದೇ ರೀತಿ ಈ ಆಲ್ಸೋ feels the same. His office was in a dark thatched hut. Just imagine. ಸೊ ಅವನು ಸಿಟಿಲಿದ್ದವನು ಬಂದು ಇಲ್ಲಿ ಯಾವುದೋ ಒಂದು ಗುಡ್ಸ್ಲಲ್ಲಿ ಈಗ ಕೆಲಸ ಮಾಡಬೇಕಾಗಿದೆ. ದೆರ್ ವಾಸ್ ಎ ಪಾಂಡ್ ನೆಕ್ಸ್ಟ್ ಟು ಇಟ್, ಸ್ಕ್ರಮ್ಡ್ ಓವರ್ ವಿತ್ ವೀಡ್ಸ್. ಸೊ ಆ ಪಾಂಡ್ ಎಲ್ಲವೂ ಕೂಡ ಕಳೆಯಿಂದ ತುಂಬಿಕೊಂಡಿತ್ತು. ಅಂಡ್ ಜಂಗಲ್ ಆಲ್ ಅರೌಂಡ್, ಸುತ್ತ ಕಾಡು. The Indigo agents and employees had hardly any spare time. So because they work and work and work, they continuously work there, they don't have any time to spare for him. ಅವನಿಗೋಸ್ಕರ ಒಂದಷ್ಟು ಸಮಯ ಕೊಟ್ಟು ಅವನ ಜೊತೆ ಮಾತಾಡಿ ಕೂತ್ಕೊಳ್ಳೋಕ್ಕೂ ಅವ್ರ ಹತ್ರ ಸಮಯ ಇರಲಿಲ್ಲ. ಆ್ಯಂಡ್ ವರ್ ನಾಟ್ ಸೂಟೇಬಲ್ ಕಂಪನಿ ಫಾರ್ ಆನ್ ಎಜುಕೇಟೆಡ್ ಮ್ಯಾನ್. ಸೊ ಅವರು ಬೆವರು ಸುರಿಸಿ ಕಷ್ಟಪಡುವಂಥ ಕೆಲಸಗಾರರು. ಇವನ ಹತ್ರ ಕೂತ್ಕೊಂಡು ಎಜುಕೇಟೆಡ್ ಮ್ಯಾನ್ ಹತ್ರ ಕೂತು ದೇಶದ ಆಗು ಹೋಗುಗಳನ್ನಾಗ್ಲಿ, ಸಮಸ್ಯೆಗಳನ್ನಾಗ್ಲಿ ಅಥವಾ ಅವರ ಬುದ್ಧಿಮಟ್ಟಕ್ಕೆ ಮಾತಾಡುವಂಥವ್ರಲ್ಲ. ಆರ್ ರಾದರ್ ಹಿಸ್ ಕಲ್ಕತ್ತಾ ಬ್ಯಾಕ್ಗ್ರೌಂಡ್ ಮೇಡ್ ಹಿಮ್ ಎ ಬ್ಯಾಡ್ ಮಿಕ್ಸರ್.
ಇನ್ ಅನ್ ಅನ್ಫೆಮಿಲಿಯರ್ ಪ್ಲೇಸ್ ಹಿ ವಾಸ್ ಈದರ್ ಆರೋಗೆಂಟ್ ಆರ್ ಇಲ್ ಅಟ್ ಈಸ್. ಸೊ ಆ ಕಲ್ಕತ್ತಾ ಬ್ಯಾಕ್ಗ್ರೌಂಡ್ ಅವನನ್ನ ಹೆಂಗೆ ಬೆಳೆಸಿದೆ ಅಂತ ಹೇಳಿದ್ರೆ, ಅನ್ಫೆಮಿಲಿಯರ್ ಅಂದ್ರೆ ಅವನು ಗೊತ್ತಿಲ್ಲದೆ ಇರುವಂತೆ ಯಾವುದೋ ಒಂದು ಪ್ಲೇಸ್ಗೆ ಬಂದಿದ್ದಾನೆ ಅಂದ್ರೆ, ಒಂದು ಅವನು ಆರೋಗೆಂಟ್ ಆಗಿ ಬಿಹೇವ್ ಮಾಡ್ತಾನೆ, ಇನ್ನೊಂದು ಅನ್ಕಂಫರ್ಟೇಬಲ್ ಆಗಿ ಬಿಹೇವ್ ಮಾಡ್ತಾನೆ. ಸೊ ಇಲ್ಲಿ ಇಲ್ ಅಟ್ ಈಸ್ ಅಂತ ಅಂದ್ರೆ ಈಸ್ ನಾಟ್ ಕಂಫರ್ಟೇಬಲ್ ದೇರ್. ಸೊ ದೇರ್ ವಾಸ್ ನಾಟ್ ಮಚ್ ಕಾಂಟ್ಯಾಕ್ಟ್ ಬಿಟ್ವೀನ್ ಹಿಮ್ ಅಂಡ್ ದ ರೆಸಿಡೆಂಟ್ಸ್ ಇನ್ ದಿ ಏರಿಯಾ. ರೆಸಿಡೆಂಟ್ಸ್ ಅಂದ್ರೆ ಅಲ್ಲಿ ಉಳ್ಕೊಂಡಿರುವಂತ ಜನಕ್ಕೂ ಅವನಿಗೂ ಯಾವುದೇ ರೀತಿಯಾದಂತ ಒಂದು ಸಂವಹನ ಕ್ರಿಯೇಟ್ ಆಗಲಿಲ್ಲ, ಮಾತುಕತೆ ಕ್ರಿಯೇಟ್ ಆಗಲಿಲ್ಲ. ಬಟ್ ಈ ಹ್ಯಾಡ್ ವೆರಿ ಲಿಟಲ್ ವರ್ಕ್ ಟು ಡೂ. Sometimes he tried to write poems because he is uneducated from a city. The bliss of spending one's life watching the leaves trembling in the trees and the clouds in the sky, that was what the poems expressed. ಸೊ ಒಂದು ಅಮೂಲ್ಯವಾದಂಥ ಜೀವನ ಒಂದು ಮರದ ಕೆಳಗಡೆ ಏನೋ ಟ್ರೆಮ್ಲಿಂಗ್ ಅಂದರೆ ನಲುಗ್ತಾ ಇದೆ ಅಂತ ತನ್ನ ದುಃಖವನ್ನು ಪೋಯಮ್ನಲ್ಲಿ ಹೇಳ್ಕೊಳ್ತಾನೆ. ಗಾಡ್ ನ್ಯೂ ಹವೆವರ್ ದಟ್ ಇಫ್ ಎ genie out of an Arab tale had come and cut down all the leafy trees overnight, made a road, and blocked out the sky with rows of all buildings, the half-dead, well-bred young man would have come alive again. So it is like impossible to live there in that village. He started to feel like that. Okay, so this is the opening scene. ಸೊ ನಮಗೀಗ ಒಂದು ಸೀನನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಹಳ್ಳಿ ಹೇಗಿದೆ, ಹಳ್ಳಿ ಜನಕ್ಕೂ ಇವನಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಇವನು ಯಾವ ರೀತಿಯಾಗಿ ತುಂಬ ಉಸಿರು ಕಟ್ಟಿರುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಬದುಕೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಲಿವ್ ದೇರ್ ಇನ್ ದಾಟ್ ಅಟ್ಮಾಸ್ಫಿಯರ್ ಅಂತ ಫೀಲ್ ಮಾಡ್ತಿದ್ದಾನೆ. ತನ್ನ ದುಃಖ ಎಲ್ಲನೂ ಕೂಡ ಅವನೇನು ಮಾಡ್ತಿದ್ದಾನೆ, ಆ ಪೋಯಟ್ರಿನಲ್ಲಿ ಬರ್ಕೊಳ್ತಾ ಇದ್ದಾನೆ. ಸೊ ಈ ನಂದಾಲಾಲನ್ ಕತೆ ಹೀಗೆ ಶುರುವಾಗುತ್ತೆ. ಅದರಲ್ಲೂ ಕೂಡ ಕಲೋನಿಯಲ್ ಟೈಮ್ಸ್ ಅಲ್ಲಿ. ಓಕೆ, ಕಲೋನಿಯಲ್ ಟೈಮ್ ಅಂತ ಹೇಳಿದ್ರೆ ಸಿಟಿನಲ್ಲಿ ಲೈಫು ತುಂಬ ಚೆನ್ನಾಗಿತ್ತು, ಅಂದರೆ ನಗರಗಳು ಬೆಳೆದಿದ್ವು, ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಹಳ್ಳಿಗಳು ಅಷ್ಟೇ ತುಂಬ ಹಿಂದುಳಿದಿತ್ತು ಅನ್ನೋದನ್ನು ಕೂಡ ನಮ್ಗೆ ಏನು ಮಾಡ್ತಾ ಇದೆ, ಇಲ್ಲಿ ತೋರಿಸ್ಕೊಡ್ತಾ ಇದೆ. ಓಕೆ, ಸೊ ದ ಪೋಸ್ಟ್ ಮಾಸ್ಟರ್ ಸ್ಯಾಲ್ರಿ ವಾಸ್ ಮೀಗರ್. ಮೀಗರ್ ಅಂದರೆ ತುಂಬ ಕಡಿಮೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅ ವರ್ಡ್ ಯು ಕ್ಯಾನ್ ಕಲೆಕ್ಟ್. He had to cook for himself, and an orphaned village girl did housework for him in return for a little food. She is a poor woman. She is a poor girl. Okay, in exchange of food, she works for him. ಸೊ ಅವನಿಗೀಗ ಅವಳೇನು ಮಾಡ್ತಿದ್ದಾಳೆ, ಒಂದೊತ್ತು ಊಟಕ್ಕೋಸ್ಕರ ಅವನಿಗೆ ಕೆಲಸ ಮಾಡಿಕೊಡ್ತಾ ಇದ್ದಾಳೆ. ಯಾರು, ಹಳ್ಳಿಯ ಹುಡುಗಿ. ಹರ್ ನೇಮ್ ವಾಸ್ ರತನ್. ಓಕೆ, ಅವಳ ಹೆಸರು ಬಂದೇನಾಗಿರುತ್ತೆ, ರತನ್. And she was about 12 or 13 only. Oh my god. ಸೊ ಅವಳ ವಯಸ್ಸೆಷ್ಟು, ಕೇವಲ 12 ಅಥವಾ 13. ಆ್ಯಂಡ್ ಹೀ ಗಾಟ್ ಹಿಸ್ ಜಾಬ್ ವೆರಿ ಅರ್ಲಿ ಏಜ್. ಅವನು ಕೂಡ ತುಂಬ ಚಿಕ್ಕ ಹುಡುಗ. ಇಟ್ ಸೀಮ್ಡ್ ಅನ್ಲೈಕ್ಲಿ. ಡೋಂಟ್ ಇಮ್ಯಾಜಿನ್ ಅವರ್ ಲೈಫ್. ಓಕೆ, ಇನ್ ದಿಸ್ ಮಾಡರ್ನ್ ಏಜ್ ಎನಿ ಎಜುಕೇಟೆಡ್ ವಿಲ್ ಸ್ಪೆಂಡ್ 30 or more years to get any job. Okay, don't compare your life at all to the times of colonization. ಬೇಗ ಅವಾಗ ಕೆಲಸ ಸಿಗ್ತಾ ಇತ್ತು ಓದ್ಕೊಂಡಿರೋರಿಗೆ. ಇಟ್ ಸೀಮ್ಡ್ ಅನ್ಲೈಕ್ಲಿ ದಟ್ ಶಿ ವುಡ್ ಗೆಟ್ ಮ್ಯಾರೀಡ್. ಸೊ ಅವಳಿಗೆ ಅದು ನಂಬಿಕೆನೇ ಇರಲಿಲ್ಲ ಮದುವೆ ಆಗ್ತೀನಿ ಅನ್ನೋದು ಕೂಡ. ಇನ್ ದ ಈವ್ನಿಂಗ್ ವೆನ್ ಸ್ಮೋಕ್ ಕರ್ಲ್ಡ್ ಅಪ್ ಫ್ರಮ್ ದ ವಿಲೇಜ್ cowshed, crickets grated in the bushes. A band of intoxicated ball singers in a far village sang raucously too. ಸೊ ಈ ಜೀರುಂಡೆ ಹುಳ ಅನ್ನೋದೆಲ್ಲ ಏನಾಗ್ತಾ ಇತ್ತು, ಬೆಂಕಿ ಹೊಗೆ ಹೊರಗಡೆ ಬಂದಿದ ತಕ್ಷಣ ಕರ 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 ಅಂತ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ದೂರದಲ್ಲೆಲ್ಲ ಹಾಡುಗಳು ಬರ್ತಾ ಇದ್ವು. ಸೊ ದಟ್ ಈಸ್ ದಿ ವಿಲೇಜ್ ಸೆಟ್ಟಿಂಗ್. ಡ್ರಮ್ಸ್ ಅಂಡ್ cymbals, and even a poet is seated alone on a dark veranda might have shuddered a little at the trembling leaves. The postmaster would go inside, light a dim lamp in a corner of the room and call for Ratan. So ಇಲ್ಲಿ ಪೋಯೆಟ್ ಯಾರು, ಇವನು ಯಾರು, ನಮ್ಮ ನಂದಲಾಲ್. ಸೊ ಅವನು ಕೂಡ ಮನೆಯೊಳಗಡೆ ಹೋಗ್ತಾನೆ, ಹೋಗಿ ದೀಪ ಹಚ್ಚಿ ಏನು ಮಾಡ್ತಾನೆ, ಲೈಕ್ ರತನ್ ಅನ್ನ ಕರೀತಾನೆ. ರತನ್ ವುಡ್ ಬಿ ವೇಟಿಂಗ್ ಅಟ್ ದ ಡೋರ್ ಫಾರ್ ದಿಸ್.
ಬಟ್ ಶೀ ಡಿಡ್ ನಾಟ್ ಕಮ್ ಅಟ್ ದ ಫಸ್ಟ್ ಕಾಲ್. ಅವ್ನು ಕರೀಲಿ ಅಂತಾನೆ ವೇಟ್ ಮಾಡ್ತಿರ್ತಾಳೆ, ಬಟ್ ಶಿ ಡಸಂಟ್ ಗೋ ಇಮಿಡಿಯೇಟ್ಲಿ. ಶಿ ವುಡ್ ಕಾಲ್ ಬ್ಯಾಕ್. ಓಕೆ, ವಾಟ್ ಈಸ್ ಇಟ್ ದಾದಾ ಬಾಬು, ವಾಟ್ ಡು ಯು ವಾಂಟ್, ವಾಟ್ ಆರ್ ಯು ಡೂಯಿಂಗ್, ದ ಪೋಸ್ಟ್ ಮಾಸ್ಟರ್ ವುಡ್ ಸೇ. ಸೊ ಅವಳು ಕೇಳ್ತಾಳೆ, ವಾಟ್ ಈಸ್ ದಾದಾ ಬಾಬು. ಸೊ ವಾಟ್ ಡಸ್ ಶಿ ಕಾಲ್, so what is this, one second. ಸೊ ಪೋಸ್ಟ್ ಮಾಸ್ಟರ್ ರತನನ್ನ ಕರೆದಾಗ ಅವಳು ವೆಯ್ಟ್ ಮಾಡಿ ಆಮೇಲೆ ದಾದಾ ಬಾಬು ವಾಟ್ ಡು ಯು ವಾಂಟ್, ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ಸೊ ಅವನು ಹೇಳ್ತಾನೆ, ನೀನೇನು ಏನು ಮಾಡ್ತಾ ಇದೀಯಾ, ಬಂದು ಸ್ವಲ್ಪ ಏನೋ ನೋಡಬಾರ್ದಾ ಅಂತ ಕರಿತಾ ಇದ್ದಾನೆ. ವಾಟ್ ಆರ್ ಯು ಡೂಯಿಂಗ್, ಐ ಮಸ್ಟ್ ಗೋ ಅಂಡ್ ಲೈಟ್ ದ ಕಿಚನ್ ಫೈರ್ ಅಂತ. ಅದಕ್ಕೆ ರತನ್ ಏನು ಮಾಡ್ತಾಳೆ, ರಿಪ್ಲೈ ಮಾಡ್ತಾಳೆ. ಸೊ ಪೋಸ್ಟ್ ಮಾಸ್ಟರ್ ಹೇಳ್ತಾನೆ, ಯು ಕ್ಯಾನ್ ಡೂ ಯುವರ್ ಕಿಚನ್ ವರ್ಕ್ ಲೇಟರ್, ಗೆಟ್ ಮೈ ಹೂಕಾ ರೆಡಿ ಫಾರ್ ಮೀ, ಮೇ ಬಿ ಅ ಲ್ಯಾಂಪ್. ಸೂನ್ ರತನ್ ಕೇಮ್ ಇನ್ ಪಫಿಂಗ್ ಔಟ್ ಹರ್ ಚೀಕ್ಸ್. ಉಫ್ ಉಫ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ವಾಟ್ ಪಫಿಂಗ್ ಔಟ್ ಹರ್ ಚೀಕ್ಸ್ ಆಸ್ ಶಿ ಬ್ಲೂ ಆನ್ ದ ಬೌಲ್ ಆಫ್ ದ ಹೂಕಾ. Taking it from her, the postmaster would say abruptly, so Ratan, do you remember your mother? Now he is asking her, do you remember your mother? She had lots to tell him. She has memories. Some things she remembered, others she did not. ಸೊ ಅವಳಿಗೆ ಎಷ್ಟೊಂದು ಹೇಳಬೇಕು ಅಂತ ಇದೆ, ಸ್ವಲ್ಪ ನೆನಪಿದೆ, ಸ್ವಲ್ಪ ನೆನಪಿಲ್ಲ, ಮರ್ತೋಗಿದೆ. ಹರ್ ಫಾದರ್ loved her more than her mother did, means she lost her mother. She remembered him a little, ತಂದೆಯನ್ನ. He used to come home in the evening after working hard all day, and one or two evenings were clearly etched in her memory. ಸೊ ಅದು ಕೂಡ ಒಂದೆರಡು ದಿನ ಅವಳ ತಲೆನಲ್ಲಿ, ಅವಳ ಮೆಮೊರಿನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅವಳ ತಂದೆ ಈವ್ನಿಂಗು ಬೇಗ ಬರ್ತಾ ಇದ್ದಿದ್ದು ಅಥವಾ ತುಂಬ ಕೆಲಸ ಮಾಡಿ ಬರ್ತಾ ಇದ್ದಿದ್ದು ಎಲ್ಲ. As she talked, Ratan edged nearer to the postmaster. ಹಂಗೆ ಮಾತಾಡ್ಕೊಂಡು ನಿಧಾನಕ್ಕೆ ಪೋಸ್ಟ್ ಮಾಸ್ಟರ್ ಹತ್ರ ಹೋಗ್ತಾ ಇದ್ದಾಳೆ. and would end up sitting on the ground at his feet. ಅವನ ಕಾಲ ಹತ್ರ ಕುತ್ಕೊಂಡು ಕತೆ ಹೇಳ್ತಾ ಇದ್ದಾಳೆ. Just imagine. She remembered her little brother. One distant day during the rainy season, they had stood on the edge of a small pond and played at catching fish with sticks broken off trees. This memory was far more vividly fixed in her mind than many more important things. She is remembering her days, beautiful days with her brother. ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳು ತಮ್ಮನ ಜೊತೆ ಅಥವಾ ಅಣ್ಣನ ಜೊತೆ ಅವಳು ಆಟ ಆಡ್ತಾ ಇದ್ದಿದ್ದೆ ಅವಳಿಗೆ ನೆನಪು, ಫಿಶಿಂಗ್ ಮಾಡ್ತಾ ಇದ್ದಿದ್ದು ಎಸ್ಪೆಷಲಿ. Sometimes these conversations went on late into the night because he too doesn't have anybody to talk to. ಅಲ್ವಾ, ಪೋಸ್ಟ್ ಮಾಸ್ಟರ್ಗೂ ಯಾರು ಇಲ್ಲ ಮಾತಾಡೋಕ್ಕೆ, ಆ್ಯಂಡ್ ಆ ವಿಲೇಜ್ ಗರ್ಲಿಗೂ ಯಾರು ಇಲ್ಲ ಮಾತಾಡೋಕ್ಕೆ. ಸೊ ಅವರು ಮಾತಾಡ್ತಾ ಮಿಡ್ ನೈಟ್ ಕೂಡ ಆಗ್ತಾ ಇತ್ತು ಒಂದೊಂದು ದಿನ. ದ ಪೋಸ್ಟ್ ಮಾಸ್ಟರ್ ದೆನ್ ಫೆಲ್ಟ್ ಟೂ ಸ್ಲೀಪಿ ಟು ಕುಕ್. ಸೊ ಅವ್ನಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿರ್ತಾ ಇತ್ತು, ಹಾಗಾಗಿ ಅವನೇ ಅಡುಗೆ ಮಾಡ್ಕೋಬೇಕಲ್ವಾ. ಶಿ ಕೇಮ್ ದೇರ್ ಟು ಹೆಲ್ಪ್ ಹಿಮ್. ಸೊ ಹಾಗಾಗಿ ಅವನಿಗೆ ನಿದ್ದೆ ಕುಕ್ ಮಾಡ್ಕೊಳ್ಳೋಷ್ಟು ಅವನಿಗೆ ಪೇಷನ್ಸ್ ಇರ್ತಾ ಇರಲಿಲ್ಲ. ದೇರ್ ವುಡ್ ಬಿ ಸಮ್ ವೆಜಿಟೇಬಲ್ ಕರಿ ಲೆಫ್ಟ್ ಓವರ್ ಫ್ರಮ್ ಮಿಡ್ ಡೇ ಅಂಡ್ ರತನ್ ವುಡ್ ಕ್ವಿಕ್ಲಿ ಲೈಟ್ ದ ಫೈರ್ ಅಂಡ್ ಕುಕ್ ಸಮ್ ಚಪಾತಿ. ಸೊ ಅವಳೇ ಏನು ಮಾಡ್ತಾ ಇದ್ಲು, ಮಿಡ್ ಡೇ ಉಳ್ಕೊಂಡಿದ್ದಂಥ ಒಂದಷ್ಟು ಕರಿಗೆ ಚಪಾತಿ ಮಾಡಿ ಇಡ್ತಾ ಇದ್ಲು. ದೇ ಮೇಡ್ ದೇರ್ ಸಪರ್ ಮೀನ್ಸ್ ಡಿನ್ನರ್. ಔಟ್ ಆಫ್ ದಟ್ ಅದರಲ್ಲಿ ಅವರ ಡಿನ್ನರನ್ನು ಮುಗಿಸ್ಕೊಳ್ತಾ ಇದ್ರು. ಅಕೇಶನಲಿ ಸಿಟ್ಟಿಂಗ್ ಆನ್ ಎ ಲೋ ವುಡನ್ ಆಫೀಸ್ ಸ್ಟೂಲ್ ಇನ್ ಅ ಕಾರ್ನರ್ ಆಫ್ ಹಿಸ್ ಲಾರ್ಜ್ ಹಟ್, ದ ಪೋಸ್ಟ್ ಮಾಸ್ಟರ್ ವುಡ್ ಸ್ಪೀಕ್ ಆಫ್ ಹಿಸ್ ಫ್ಯಾಮಿಲಿ, ಹಿಸ್ ಯಂಗರ್ ಬ್ರದರ್, ಮದರ್ ಅಂಡ್ ಎಲ್ಡರ್ ಸಿಸ್ಟರ್, ಆಲ್ ದೋಸ್ ಫಾರ್ ಹೂಮ್ ಹಿಸ್ ಆರ್ಟ್ ಏಕ್ಡ್ ಅಂದರೆ ಅವ್ನು ನೆನ್ಕೊಂಡು ನೋವು ಮಾಡ್ಕೊಳ್ತಾ ಇದ್ದಾನೆ. ಅಲೋನ್ ಅಂಡ್ ಎಕ್ಸೈಲ್ಡ್ ಆಸ್ ಹಿ ವಾಸ್. ಒಂದೊಂದು ದಿನ ಅಕೇಶನಲಿ ಅಂದರೆ ಆಗಾಗ. ಸೊ ಆಫೀಸ್ ಟೂಲ್ ಮೇಲೆ ಕೂತ್ಕೊಂಡು ಅವನು ಕೂಡ ಏನು ಮಾಡ್ತಿರ್ತಾನೆ, ಈ ಯೂಸ್ ಟು ರಿಕಲೆಕ್ಟ್ ಹಿಸ್ ಮೆಮೊರಿ ಆಫ್ ಹಿಸ್ ಪೀಪಲ್. ಸೊ ಅವನಿಗೆ ಹೃದಯಕ್ಕೆ ಹತ್ತಿರವಾಗಿರುವಂಥ, ಅವನು ಮಿಸ್ ಮಾಡ್ಕೊಳ್ತಾ ಇದ್ದಂಥವ್ರೆಲ್ಲರೂ ಕೂಡ ಅವನೇನು ಮಾಡ್ಕೊತಿರ್ತಾನೆ, ನೆನಪು ಮಾಡ್ಕೊಳ್ತಾ ಇರ್ತಾನೆ. ಅಂದರೆ
ಬೋತ್ ಆರ್ ಮಿಸ್ಸಿಂಗ್ ದೇರ್ ಪೀಪಲ್. ಅವಳು ಕೂಡ ತನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ, ಇವನು ಕೂಡ ಅವನಿಗೆ ಸಂಬಂಧಪಟ್ಟಂತಹ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲರೂ ಕೂಡ ಅವನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಹಿ ಟೋಲ್ಡ್ ದಿಸ್ ಇಲ್ಲಿಟ್ರೇಟ್ ಯಂಗ್ ಗರ್ಲ್, ಅವಳು ಓದ್ಕೊಂಡಿಲ್ಲ, ಅವಳಿಗೆ ಅವನ ಭಾವನೆಗಳನ್ನ ಹಂಚ್ಕೊಳ್ತಾ ಇದ್ದಾನೆ. ಸಿ ದೇರ್ ಈಸ್ ನೋ ಲಿಟ್ರಸಿ ಅಂಡ್ ಇಲ್ಲಿಟ್ರಸಿ ಟು ಶೇರ್ ಅವರ್ ಫೀಲಿಂಗ್ಸ್. ದಟ್ ಈಸ್ ವಾಟ್ ಟ್ಯಾಗೋರ್ ಈಸ್ ಎಂಫಸೈಸಿಂಗ್ ಹಿಯರ್. ಸೊ ಅಲ್ಲಿ ಓದಿರ್ಲೇಬೇಕು ಅಂತ ಇಲ್ಲ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ. ಥಿಂಗ್ಸ್ ವಿಚ್ ವರ್ ಆಫನ್ ಇನ್ ಹಿಸ್ ಮೈಂಡ್ ಬಟ್ ವಿಚ್ ಹಿ ವುಡ್ ನೆವರ್ ಹ್ಯಾವ್ ಡ್ರೆಮ್ಟ್ ಆಫ್ ಡೈವಲ್ಜಿಂಗ್ ಇನ್ ಟು ದ ಇಂಡಿಗೋ ಎಂಪ್ಲಾಯೀಸ್ ಅಂಡ್ ಇಟ್ ಸೀಮ್ಡ್ ಕ್ವೈಟ್ ನ್ಯಾಚುರಲ್ ಟು ಡೂ ಸೋ. ಸೊ ಅವನು ಇದೆಲ್ಲ ಹೇಳ್ಕೊಳ್ಳೋಕ್ಕೆ ನಾನು ಇಂಡಿಗೋ ಎಂಪ್ಲಾಯೀಸ್ ಜೊತೆ ಆಗಲ್ಲ, ಲೈಕ್ ದೇ ವರ್ಕ್ ಹಾರ್ಡ್, ದಟ್ಸ್ ಆಲ್, ಬಟ್ ಶೀ ಈಸ್ emotionally she tries to connect so that he can connect with her too and he can share with her too. ಅದೇ ಕೆಲಸವನ್ನು ಅವನು ಲೈಕ್ ಡೈವಲ್ಜಿಂಗ್ ಅವನ ಕತೆಗಳನ್ನ ಅಥವಾ ಅವನ ಕನಸಲ್ಲೂ ನೆನ್ಪು ಮಾಡ್ಕೊಂಡಿರ್ಲಿಲ್ಲ ಇಂಡಿಗೋ ಎಂಪ್ಲಾಯೀಸ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಇವೆಂಚುವಲಿ ಕೊನೆಗೆ ರತನ್ ರೆಫರ್ಡ್ ಟು ದ ಪೋಸ್ಟ್ ಮಾಸ್ಟರ್ಸ್ ಫ್ಯಾಮಿಲಿ, ಹಿಸ್ ಮದರ್, ಸಿಸ್ಟರ್ ಅಂಡ್ ಬ್ರದರ್ ಆಸ್ ಇಫ್ they were her own. So now she connects completely to postmaster. She started to have feelings for him. ನಮ್ಮನೆಯವರು ಅಂತಾನೆ ಅವಳು ಫೀಲ್ ಮಾಡೋಕೆ ಸ್ಟಾರ್ಟ್ ಮಾಡಲು, ಯಾಕೆಂದ್ರೆ ಅಷ್ಟು ಚಂದವಾಗಿ ಅವ್ರು ಏನ್ ಮಾಡ್ಕೊಳ್ತಾ ಇದ್ರು, ಒಬ್ಬರ ವಿಷಯಗಳನ್ನ ಇನ್ನೊಬ್ರು ಹಂಚ್ಕೊಳ್ತಾ ಇದ್ರು. She even formed affectionate imaginary pictures of them in her mind because he depicts his mother, father, whatever, sister, brother, about them and about their characteristics. Based on that, Ratan used to imagine their pictures. It was a fine afternoon in the rainy season. So avattondina rainy season alli the breeze was softly warm. There was a smell of sunshine on wet grass and leaves. Sorry, smell of, this text is not clear. If I read wrongly, please read yourself in a correct way. ಸೊ ನನಗೆ ಸರಿಯಾಗಿ ಕಾಣಿಸ್ದಿರೋ ಅಂಥ ವರ್ಡನ್ನು ಮೇ ಬಿ ಐ ಪ್ರೊನೌನ್ಸ್ ಇಟ್ ಇನ್ ಅ ರಾಂಗ್ ವೇ. ಸೊ ನಿಮ್ಮ ಹತ್ರ ಟೆಕ್ಸ್ಟ್ ಇರುತ್ತೆ, ಪ್ಲೀಸ್ ಯು ರೀಡ್ ಇಟ್ ಅಗೈನ್. ಓಕೆ. ಅರ್ತ್ಸ್ ಬ್ರೆತ್ ಹಾಟ್ ವಿತ್ ಫೆಟೀಗ್ seemed to brush against the skin. So it was so like ಕಲ್ಕತ್ತಾ ಅಥವಾ ಲೈಕ್ ಅಲ್ಲಿರುವಂಥ ವಿಲೇಜ್ ಅಂತ ಹೇಳಿದ್ರೆ ಸ್ವಲ್ಪ ಸಮುದ್ರಕ್ಕೆ ಹತ್ರ ಇರ್ಬೋದೇನೋ ಅಂತ ಅನ್ಕೊಳ್ಬೋದು. ಸೊ ಈ ವಾತಾವರಣ, ಬ್ರೀಸ್ ವಾಸ್ ಸಾಫ್ಟ್ಲಿ ವಾರ್ಮ್, ಬೆಚ್ಚಗಿದೆ, ಸ್ಮೆಲ್ ಆಫ್ ಸನ್ಶೈನ್ ಆನ್ ವೆಟ್ ಗ್ರಾಸ್ ಲೀವ್ಸ್, ಅರ್ತ್ಸ್ ಬ್ರೆತ್ ಹಾಟ್ ವಿತ್ ಫೆಟೀಗ್. ಅಂದರೆ ಲೈಕ್ ಜಸ್ಟ್ ಇಮ್ಯಾಜಿನ್, ಈ ಮಂಗಳೂರು ಸೆಕೆ ಎಲ್ಲ ನೋಡಿದ್ದೀರಾ ಅಲ್ವಾ, ಅಲ್ಲಿ ತುಂಬ ಬಿಸಿಲಿಗೆ ನಮಗೆ ಬಿಸಿಲಿನ ಬೇಗೆ ಕಾಣಿಸಲ್ಲ, ಆದರೆ ಆ ಸೆಕೆಗೆ ತುಂಬ ಸುಸ್ತಾದಂಗೆ ಅನ್ಸುತ್ತಲ್ಲ, ಆ ರೀತಿಯಾದಂಥ ವಾತಾವರಣ. A persistent bird cried out monotonously somewhere. See, like the postmaster, the bird is monotonously crying. Monotonously ಅಂತಂದ್ರೆ ಒಂಟಿಯಾಗಿ ಅದು ಕೂಕೊಳ್ತಾ ಇದೆ. Making repeated and pathetic appeals at nature's midday darbar. ಸೊ ಈ ನೇಚರಲ್ಲಿ ಆಗ್ತಾ ಇರುವಂಥ ಎಲ್ಲ ಕೆಲಸ ಕಾರ್ಯಗಳ ಮಧ್ಯೆ ಇಟ್ ಈಸ್ ಅಪೀಲಿಂಗ್ ಟು ದ ನೇಚರ್ ಮೊನೋಟನಸ್ಲಿ. ಲೈಕ್ ಮಾಡಿದ್ದೇ ಕೆಲಸ ಮಾಡ್ತಾ ಇದ್ರೆ, ಬೋರಿಂಗ್ ಆಗಿದ್ರೆ ಅದನ್ನ ನಾವು ಮೊನೋಟನಸ್ ಅಂತ ಹೇಳೋದು. ದ ಪೋಸ್ಟ್ ಮಾಸ್ಟರ್ ಹ್ಯಾಡ್ ಹಾರ್ಡ್ಲಿ ಎನಿ ವರ್ಕ್ ಲೈಕ್ ಪೋಸ್ಟ್ ಮಾಸ್ಟರ್. ಸಿ, ಪೋಸ್ಟ್ ಮಾಸ್ಟರ್ ಮಾಡ್ತಿರುವಂಥ ಕೆಲಸ, ಅವನಿರುವಂಥ ವಿಲೇಜ್, ಅವನ ಪರಿಸ್ಥಿತಿ ಎಲ್ಲವನ್ನ ಕೂಡ ನಾವು ಬರ್ಡಲ್ಲಿ ಕಾಣ್ತಾ ಇದ್ದೀವಿ. Truly the only things to look at were the smooth, shiny, rain-washed leaves quivering, the layers of sun-whitened and broken of clouds left over from the rain. ಸೊ ಅವನಿಗೊಂದೇ ಕೆಲಸ ಈಗ. ಹಳ್ಳಿಲಿ ಎಷ್ಟಿರುತ್ತೆ ಪೋಸ್ಟ್ ಮಾಸ್ಟರ್ ಕೆಲಸ ಅಂದ್ರೂ ಕೂಡ, ಹಳ್ಳಿಲಿ ಯಾವ ಕೆಲಸ ಇರುತ್ತೆ ಮಹಾ ಅಲ್ವಾ? ಅವನೇನು ಮಾಡ್ತಿರ್ತಾನೆ, ಸುತ್ತ ಕುತ್ಕೊಂಡು ತಲೆ ಕೆರ್ಕೊಂಡು ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದಷ್ಟೇ ಅವನಿಗೆ, ಪ್ರಕೃತಿಯ ಬದಲಾವಣೆಗಳನ್ನು ವೀಕ್ಷಿಸೋದಷ್ಟೇ ಅವನ ಕೆಲಸ. He watched and felt how it would be to have a close companion here.
ಕ್ಲೋಸ್ ಕಂಪ್ಯಾನಿಯನ್ ಅಂದರೆ ಮೇ ಬಿ ಲವರ್ ಅಂತಲೇ ಇಟ್ಕೊಳ್ಳೋಣ, ಹೆಂಡತಿ ಅಂತಲೇ ಇಟ್ಕೊಳ್ಳೋಣ. ಲೈಕ್ ತುಂಬ ಕ್ಲೋಸ್ ಕಂಪ್ಯಾನಿಯನ್ ಇದ್ದರೆ ಈ ಪ್ರಕೃತಿಯ ಮಧ್ಯ ಹೇಗಿರುತ್ತೆ? a human object for the heart's most intimate affections. Gradually it seemed that the bird was saying precisely this again and again, that in the afternoon shade and solitude the same meaning was in the rustle of the leaves. Few would believe or imagine that a poorly paid sub-postmaster in a small village could have such feelings in the deep, idle stillness of the afternoon. ಸೊ ಅಲ್ಲಿ ಅವನ ಸುತ್ತಮುತ್ತ ಇರುವಂಥ ಪ್ರಕೃತಿಯೂ ಕೂಡ ಅದೇ ರೀತಿಯಾಗಿ ಮಾತಾಡ್ತಾ ಇದೆ. ಏನು ಮೊನೋಟೋನಸ್ ಆಗಿ ಹಾಡ್ತಾ ಇರುವಂಥ ಕ್ರೈ ಅಂತಂದರೆ ಅಳ್ತಾ ಇರುವಂಥ ಅಂತಲೇ ಇಟ್ಕೊಳ್ಳೋಣ. ಯಾಕೆ ಅಂತಂದರೆ so we can compare that bird to a postmaster to that bird. So that is also saying precisely. So that is also desiring for a companion. And even the leaves in the this like afternoon shade and solitude. So solitude ಅಂದರೆ ಒಂಟಿತನ. ಮಠ ಮಧ್ಯಾಹ್ನದಲ್ಲಿ ಆ ಎಲೆಗಳಾಗಿರಲಿ, ಸಾಲಿಟ್ಯೂಡ್, ಇಲ್ಲಿ ಇರುವಂಥ ಒಂಟಿತನ ಇರೋ ಆಗಿರಲಿ, ಎಲ್ಲವೂ ಕೂಡ ಲೀವ್ಸ್, ರೆಸಲ್ ಆಫ್ ದ ಲೀವ್ಸ್ ಅಂತಂದರೆ ಈ ಗಾಳಿ ಬೀಸಿದಾಗ ಸೌಂಡ್ ಬರುತ್ತಲ್ಲ, ಎಲ್ಲವೂ ಕೂಡ ಕೂಗಿ ಕೂಗಿ ಹೇಳ್ತಾ ಇದೆ ಪೋಸ್ಟ್ ಮಾಸ್ಟರ್ ಮನಸ್ಸಲ್ಲಿ ಎಣ್ಕೊಳ್ತಾ ಇರೋ ರೀತಿ. ಸೊ ಈ ಪ್ರಕೃತಿಯಲ್ಲಿ ಒಂದು ಕಂಪಾನಿಯನ್ ಇದ್ದರೆ ಹೇಗಿರುತ್ತೆ? ಓಕೆ, ಸೊ ಸೈಯಿಂಗ್ ಹೆವಿಲಿ ಅಂತೀವಲ್ವಾ, ದಟ್ ಈಸ್ ವಾಟ್ ಸೈಯಿಂಗ್ ಹೆವಿಲಿ ದ ಪೋಸ್ಟ್ ಮಾಸ್ಟರ್ ಕಾಲ್ಡ್ ಫಾರ್ ರತನ್. ರತನ್ ವಾಸ್ ಅಟ್ ದ ಮೊಮೆಂಟ್ stretched out under a guava tree eating unripe guavas. Just now she was picking some guavas plucked from guava fruits from the tree. Unripe ಅಂದರೆ ಇನ್ನೂ ಹಣ್ಣಾಗಿಲ್ಲ, ಕಿತ್ಕೊಂಡು ತಿಂತಾ ಇದ್ದಾಳೆ ಅವಾಗಷ್ಟೇ. At the sound of her master's call, she got up at once and ran to him. ಕೂಗಿದ ತಕ್ಷಣ ಪಟ್ ಅಂತ ಹೊಡೆದ್ಲು. Yes, Dada Babu, you called? She is asking politely. She said breathlessly. And yes, Dada Babu, you called? Like that. I am going to teach you to read a little bit each day because he wants to while away his boredom too, and he wants a companion to share his feelings, and he wants to be with someone. So he called her to teach. ಸೊ ನಾನು ನಿನಗೆ ದಿನಾಲು ಏನೋ ಸ್ವಲ್ಪ ಸ್ವಲ್ಪ ಓದೋದು ಬರೆಯೋದು ಹೇಳ್ಕೊಡ್ತೀನಿ ಅಂತ. See how the human relationships are slowly built up. Maybe because of that inevitability. ಸೊ ಅವರು ಒಂಟಿಯಾಗಿ ಇಲ್ದಿರೋಕೆ ಒಂದು ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇರೋದಾಗಿರ್ಬೋದು, ಅಥವಾ ಪ್ರಕೃತಿಯ ನಿಯಮ ಕೂಡ ಆಗಿರ್ಬೋದು. ಈ ಎರಡೂ ರೀತಿನಲ್ಲೂ ಕೂಡ ಏನಾಗ್ತಾ ಇದೆ, ಇವರಿಬ್ಬರ ನಡುವೆ ಒಂದು ಸಂಬಂಧ ಹುಟ್ಕೊಳ್ತಾ ಇದೆ. He taught her daily at midday from then on. ಸೊ ಅವತ್ತಿಂದ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. Starting with the vowels, but quickly progressing to the consonants and conjuncts. Okay, I can't see this word. ಸೊ ಪ್ರೋಗ್ರೆಸ್ ಲೈಕ್ ವವಲ್ಸ್ ಅಂದರೆ ಸ್ವರಗಳಿಂದ ವ್ಯಂಜನಗಳಿಂದ ಏನೋ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಏನೋ ವರ್ಡ್ಸ್ಗಳಿಗೆ ಅವನು ಏನು ಅಂದರೆ ಒತ್ತಾಕ್ಷರಗಳಿರ್ಬೋದು. ಸೊ ಎಲ್ಲವನ್ನ ಅವನು ಒಂದೊಂದೇ ಈಗ ಹೇಳ್ಕೊಡ್ತಾ ಹೋಗ್ತಾ ಇದ್ದಾನೆ. ಅಂದರೆ ಇಲ್ಲಿ ಅವರ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಇದೆ. ಡ್ಯೂರಿಂಗ್ ದಿ ಮಂತ್ ಆಫ್ ಶ್ರವಣ್ ದ ರೈನ್ ವಾಸ್ ಕಂಟಿನ್ಯೂಯಸ್. Ditches, pits and channels filled to overflowing with water. ಸೊ ಕಲ್ಕತ್ತಾದಲ್ಲಿ ಹೆವಿ ರೈನ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಎಷ್ಟು ಹೆವಿ ರೈನ್ ಆಗ್ತಾ ಇರುತ್ತೆ ಅಂದರೆ ಡಿಚಸ್, ಪಿಟ್ಸ್ ಅಂಡ್ ಚಾನಲ್ಸ್ ಎಲ್ಲವೂ ಕೂಡ ಫಿಲ್ಡ್ ಟು ಓವರ್ಫ್ಲೋ, ಮೇಲೆ ತುಂಬಿ ಹರಿತಾ ಇರುತ್ತೆ ನೀರಿಂದ. ದ ಕ್ರಾಕಿಂಗ್ ಆಫ್ ಫ್ರಾಗ್ಸ್, ಕ್ರ 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 ಅಂತ ಸೌಂಡ್ ಬೇರೆ ಇರುತ್ತೆ. ದ ಪ್ಯಾಟರ್ ಆಫ್ ರೈನ್ ವೆಂಟ್ ಆನ್ ಡೇ ಅಂಡ್ ನೈಟ್. See, this is also beautiful setting of rural life, rural nature, but also this is contrast to the
city life, whereas city filled with buildings and neatly built underwater, sorry, ಪಿಟ್ಸ್ ಇರ್ಬೋದು, ಅದೆಲ್ಲವೂ ಕೂಡ. ಓಕೆ, ಇಟ್ ವಾಸ್ ವರ್ಚುವಲಿ ಇಂಪಾಸಿಬಲ್ ಟು ಗೆಟ್ ಅಬೌಟ್ ಆನ್ ಫುಟ್. ನಡ್ಕೊಂಡು ಹೋಗೋದಂತೂ ಕಷ್ಟ, ಅಷ್ಟು ಮಳೆ ನೀರು ತೊಯ್ದೋಗಿರುತ್ತೆ. ಒನ್ ಹ್ಯಾಡ್ ಟು ಗೋ ಟು ಮಾರ್ಕೆಟ್ ಬೈ ಬೋಟ್. ಎಷ್ಟು ನೀರು ತುಂಬಿರುತ್ತೆ ಅಂದರೆ ಬೋಟಲ್ಲಿ ಹೋಗಬೇಕು. ಒನ್ ಡೇ ಇಟ್ ರೈನ್ಡ್ ಟೆರೆನ್ಷಿಯಲಿ ಫ್ರಮ್ ಡಾನ್ ಟು ಡಸ್ಕ್. ಅಂದರೆ ಮುಂಜಾನೆಯಿಂದಾನೇ ಸಖತ್ ಮಳೆ ಬಂದ್ಬಿಡ್ತು. ದ ಪೋಸ್ಟ್ ಮಾಸ್ಟರ್ಸ್ ಪ್ಯೂಪಿಲ್ ಅಂದರೆ ಶಿಷ್ಯೆ, ಅಂದರೆ ಅವಳು ಇವಾಗ ಕಲಿತಾ ಇದ್ದಾಳೆ, ಹಾಗಾಗಿ ಪೋಸ್ಟ್ ಮಾಸ್ಟರ್ಸ್ ಪ್ಯೂಪಿಲ್ waited for a long time at the door, but when the usual call failed to come, post master usually ಕರಿತಾ ಇದ್ನಲ್ಲ, but he didn't call that day. She quietly entered the room with her bundle of books. Now she is entering quietly. ಯಾಕೆ ಕರೀಲೇ ಇಲ್ಲ post master ಅಂತ. She saw the postmaster lying on his bed, thinking that he was resting. She began to tiptoe out again. ಮೆಲ್ಲಗೆ ಹಂಗೆ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡ್ತಾಳೆ. ಸಡನ್ಲಿ ಶಿ ಹರ್ಡ್ ಹಿಮ್ ಕಾಲ್ ಹರ್. ಅವನು ಕರೆಯೋದನ್ನ ಕೇಳಿಸ್ಕೊಳ್ತಾಳೆ. ಶಿ ಟರ್ನ್ ರೌಂಡ್ ಅಂಡ್ ಕ್ವಿಕ್ಲಿ ವೆಂಟ್ ಅಪ್ ಟು ಹಿಮ್ ಸೇಯಿಂಗ್, ವರಂಟ್ ಯು ಅಸ್ಲೀಪ್ ದಾದಾ ಬಾಬು? ಐ ಡೋಂಟ್ ಫೀಲ್ ವೆಲ್, ಸೆಡ್ ದ ಪೋಸ್ಟ್ ಮಾಸ್ಟರ್ ಪೇನ್ಫುಲಿ. ನೀವು ಕರೀಲಿಲ್ವಾ, ನೀವಿನ್ನೂ ಮಲ್ಕೊಂಡಿರ್ಲಿಲ್ವಾ? ನೋ, ಐ ಆಮ್ ನಾಟ್ ಫೀಲಿಂಗ್ ವೆಲ್, ನನಗೆ ಹುಷಾರಿಲ್ಲ ಅಂತ ಪೋಸ್ಟ್ ಮಾಸ್ಟರ್ ಹೇಳ್ತಾನೆ. With painful, heavy-hearted now he is. Have a look. Feel my forehead. He felt in need of comfort. Like, ಜ್ವರ ಬಂದಾಗ ತಲೆ ಮುಟ್ಟೆಲ್ಲ ನೋಡ್ತಾರಲ್ವಾ, ಸೊ ಈ ಆಸ್ಕ್ಸ್ ಹರ್ ಟು ಟಚ್ ಹಿಸ್ ಫೋರ್ ಹೆಡ್. ನೋಡು, ನಂಗೆ ಜ್ವರ ಬಂದಿಲ್ವಾ? ಈಸ್ ಫೀಲಿಂಗ್ ಸಮ್ವನ್ ನೀಡ್ಸ್. ಯಾರಾದರೂ ನನ್ನ ಬಳಿ ಇರಬಾರ್ದಾ ಅನ್ನೋ ರೀತಿ ಅವನಿಗೆ ಕಂಫರ್ಟ್ ಫೀಲ್ ಬೇಕಾಗಿದೆ. ಆ್ಯಂಡ್ ಇಲ್ ಆ್ಯಂಡ್ ಮಿಸರೇಬಲ್ ಆ್ಯಸ್ ಈ ವಾಸ್, ಅವನಷ್ಟೊಂದು ನರಳೋಗ್ತಾ ಇದ್ದಾನೆ ಇವಾಗ ಇನ್ ದಿಸ್ ಐಸೋಲೇಟೆಡ್ ಪ್ಲೇಸ್. ಯಾರು ಅವನಿಗೆ ಅಂತ ಯಾರೂ ಇಲ್ಲ, ಒಂಟಿತನ ಜೀವನದಲ್ಲಿ. ಈ ವಾಂಟ್ಸ್ ಎ ಕಂಪ್ಯಾನಿಯನ್, ಈ ವಾಂಟ್ಸ್ ಕಂಫರ್ಟ್, ಈ ವಾಂಟ್ಸ್ ಸಂಬಡಿ ಟು ಸೂದ್ ಹಿಮ್, ಸೋಲೇಸ್ ಹಿಮ್, ಕಂಫರ್ಟ್ ಹಿಮ್. ದ ರೈನ್ ಪೋರಿಂಗ್ ಡೌನ್. ಎಷ್ಟು ಮಳೆ ಆಗ್ತಿದೆ ಅಂತಂದರೆ he is not used to that. He remembered the touch on his forehead of soft hands. Count shell bangles. She is wearing count shell bangles. He felt her soft hands. He wished his mother or sisters were sitting here next to him, soothing his illness and loneliness with the feminine tenderness, and his longings did not stay unfulfilled. ಸೊ ಅವನು, ಅಯ್ಯೋ, ನನ್ನ ತಾಯಿ ಆದರೂ ಇದ್ದಿದ್ರಾಗ್ತಾ ಇತ್ತು, ನನ್ನ ತಂಗಿದಿರಾದರೂ ಇದ್ದಿದ್ರಾಗ್ತಾ ಇತ್ತು, ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಲ್ವಾ ಅಂತ ಅಂದ್ಕೊಳ್ತಾ ಇರ್ತಾನೆ. ಬಟ್ ಅವನ ಆಸೆ ಪಟ್ಟ ಹಾಗೆ ರತನ್ ಈಸ್ ಹಿಯರ್ ಟು ಫುಲ್ಫಿಲ್ ಹಿಸ್ ಲೋನ್ಲಿನೆಸ್. ದ ಯಂಗ್ ಗರ್ಲ್ ರತನ್ was a young girl no longer. Now she is grown up. Okay, ಅವಳು ಬೆಳ್ಕೊಂಡಿದ್ದಾಳೆ ಅಂದರೆ ನಾಟ್ ಫಿಸಿಕಲಿ ಬಟ್ ಮೆಂಟಲಿ. ಶಿ ಕ್ಯಾನ್ ರಿಯಾಕ್ಟ್ ಟು ಹಿಸ್ ಫೀಲಿಂಗ್ಸ್, ಶಿ ಕ್ಯಾನ್ ರೆಸ್ಪಾಂಡ್ ಟು ಹಿಸ್ ಫೀಲಿಂಗ್ಸ್. ಓಕೆ, ಜಸ್ಟ್ ಇಮ್ಯಾಜಿನ್, ದಿಸ್ ಇಸ್ ಕಲೋನಿಯಲ್ ಟೈಮ್ಸ್. ಆಗಿನ ಕಾಲದಲ್ಲೆಲ್ಲ 10, 12, 13 ವರ್ಷಗಳಿಗೆ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಾ ಇದ್ರು. ಬಾಲ್ಯ ವಿವಾಹ ರೂಢಿಯಲ್ಲಿತ್ತು. ಅಂದರೆ ರತನ್ ಕೂಡ ಅವಾಗ ಮದುವೆ ವಯಸ್ಸಲ್ಲಿದ್ಲು ಅಂತ ನಾವು ಅಂದ್ಕೊಳ್ಬಹುದು. ಓಕೆ, ಐ ಆಮ್ ನಾಟ್ ಶ್ಯೂರ್, ಬಟ್ ಶಿ ಕ್ಯಾನ್ ರೆಸ್ಪಾಂಡ್ ಟು ಹಿಸ್ ಫೀಲಿಂಗ್ಸ್ ಅಂತ ಹೇಳಿದ್ರೆ ಶಿ ಈಸ್ ನಾಟ್ ಎ ಯಂಗ್ ಗರ್ಲ್ ನೋ ಮೋರ್. From that moment on, she took on the role of a mother. Now she feels like a mother, calling the doctor, giving him pills at the right time, staying awake at his bedside all night long. ಸೊ ಅವಾಗಿಂದ ಅವಳು ಏನು ಮಾಡ್ತಿದ್ದಾಳೆ, ಅವನಿಗೆ ಎಷ್ಟು ಕೇರ್ ತಗೊಳ್ತಾ ಇದ್ದಾಳೆ ಅಂತಂದರೆ ಶಿ ಟುಕ್ ದ ರೋಲ್ ಆಫ್ ಹಿಸ್ ಮದರ್. ಅವನ ತಾಯಿ ಎಷ್ಟು ಕೇರ್ ಮಾಡ್ತಾ ಇದ್ಲು ಅಷ್ಟು ಇವಳು ಕೂಡ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕುಕಿಂಗ್ ಹಿಮ್ convalescent meals and saying 100 times, are you feeling a bit better dada babu, like that. ಈಗ ಸ್ವಲ್ಪ ಪರವಾಗಿಲ್ವಾ? Many days later the postmaster got up from his bed, thin and weak. So now he got up, but
ಸೊ ಫಾರ್ ಮೆನಿ ಡೇಸ್ ಇಲ್ನೆಸ್ ಹಿ ಬಿಕೇಮ್ ವೆರಿ ಇಲ್ ಅಂಡ್ ವೀಕ್. ಹಿ ಹ್ಯಾಡ್ ಡಿಸೈಡೆಡ್ ದಟ್ ಇನಫ್ ವಾಸ್ ಇನಫ್. ಸಾಕಂದ್ರೆ ಸಾಕು, ನಾನು ಸುಸ್ತಾಗೋಗಿದ್ದೀನಿ ಈ ಇಲ್ನೆಸ್ ಇಂದ, ಈ ಲೋನ್ಲಿನೆಸ್ ಇಂದ. ಐ ವಾಂಟ್ ಕಂಫರ್ಟ್, ಐ ವಾಂಟ್ ಟು ಗೋ ಅವೇ ಫ್ರಮ್ ದಿಸ್ ಲೋನ್ಲಿನೆಸ್ ಸೆಕ್ಲೂಡೆಡ್ ವಿಲೇಜ್ ಅಂತ ಅವನು ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಸಮ್ ಹೌ ಈ ವುಡ್ ಹ್ಯಾವ್ ಟು ಲೀವ್, ಹೇಗಾದ್ರೂ ಮಾಡಿ ಈ ಸ್ಥಳವನ್ನ ಬಿಟ್ಟು ಹೋಗ್ಬೇಕು ಅಂತ ಅವನು ಡಿಸೈಡ್ ಮಾಡ್ದ. ಹಿ ರೋಟ್ ಅಟ್ ಒನ್ಸ್ ಟು ಹಿಸ್ ಹೆಡ್ ಆಫೀಸ್. ಸೊ ಅವನ ಹೆಡ್ ಆಫೀಸ್, ಪೋಸ್ಟ್ ಆಫೀಸಲ್ಲಿ ಹೆಡ್ ಆಫೀಸ್ ಇರುತ್ತಲ್ಲ, ಅಲ್ಲಿಗೆ ಬರ್ದ, ನಾನು ದಯವಿಟ್ಟು ಟ್ರಾನ್ಸ್ಫರ್ ಮಾಡಿಕೊಟ್ಬಿಡಿ ಅಂತ. ಹೆಡ್ ಆಫೀಸ್ ಇನ್ ಕಲ್ಕತ್ತಾ, ಅಪ್ಲೈಯಿಂಗ್ ಫಾರ್ ಎ ಟ್ರಾನ್ಸ್ಫರ್ ಬಿಕಾಸ್ ಆಫ್ ದಿ ಅನ್ಹೆಲ್ದಿನೆಸ್ ಆಫ್ ದ ಪ್ಲೇಸ್. ಸೊ ಈ ಕಾಂಟ್ ಸರ್ವೈವ್ ದೇರ್. ದಟ್ ಈಸ್ ವಾಟ್ ದ ರೀಸನ್ he has given. Released from nursing, the postmaster Ratan once again took up her normal place outside his. ಸೊ ಈಗ ಫಸ್ಟ್ ಯಾವ ರೀತಿಯಾಗಿ ಅವಳು ಡೋರ್ ಹತ್ರ ಬಂದು ನಿಂತ್ಕೊಳ್ತಾ ಇದ್ಲು, ಅದೇ ರೀತಿ ಶಿ ಗೆಟ್ಸ್ ಬ್ಯಾಕ್ ಟು ಹರ್ ಪ್ಲೇಸ್. ಸೊ ಅವನು ಇವಾಗ ಹುಷಾರಾಗಿದ್ದಾನಲ್ಲ, ಹಾಗಾಗಿ. ಬಟ್ ಹಿಸ್ ಕಾಲ್ ಡಿಡ್ ನಾಟ್ ಕಮ್ ಫಾರ್ ಹರ್ ಆಸ್ ಬಿಫೋರ್. ನೌ ಹಿ ಈಸ್ ನಾಟ್ ನಾರ್ಮಲ್ ಅಟ್ ಆಲ್ ಆಸ್ ಬಿಫೋರ್. ಅವನು ಹುಷಾರಾಗಿದ್ದಾನೆ, ಬಟ್ ನಾಟ್ ಮೆಂಟಲಿ. he still he becomes even more ill after this illness mentally. He is longing for his family, he is longing for a better life, he is longing for that comfort, and he wants to go back. Sometimes she would peep in because she started to feel that ಡಿಸ್ಟೆನ್ಸ್ ನಾವು. ಸೊ ದಿನಾಗ್ಲೂ ಅವನ ಜೊತೆ ಕೂತ್ಕೊಂಡು ಪಾಠವನ್ನು ಕಲಿತಾ ಇದ್ಲು, ಅವನ ಕತೆಗಳನ್ನು ಹೇಳ್ತಾ ಇದ್ದ, ಫ್ಯಾಮಿಲಿ ಸ್ಟೋರಿ ಹೇಳ್ತಾ ಇದ್ದ, ಇವಳು ತನ್ನ ಸ್ಟೋರಿಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ಲು. ಬಟ್ ಇವಾಗ ಅದು ಯಾವುದೂ ಇಲ್ಲ. ಶಿ ಸ್ಟಾರ್ಟೆಡ್ ಟು ಫೀಲ್ ದ್ಯಾಟ್ ಡಿಸ್ಟೆನ್ಸ್. ಕರಿತಾನೇನೋ ಅಂತ ಅವಳು ಪೀಪ್ ಮಾಡಿ ಬಗ್ಗಿ ನೋಡ್ತಾನೆ ಇದ್ಲು. And see the postmaster sitting distractedly on his stool or lying on his bed. ಎಲ್ಲೋ ನೋಡ್ತಾ ಏನೋ ಮಾಡ್ತಾ ಸುಮ್ಮನೆ ಕೂತ್ಕೊಂಡಿರ್ತಿದ್ದ. While she sat expecting his summons, ಅಂದರೆ ಕರಿತಾನೇನೋ ಅಂತ ಕಾಯ್ಕೊಂಡು ಕೂತಿರ್ತಿದ್ಲು. He was anxiously awaiting a reply to his application, but he didn't call her. She sat outside the door, going over her old lessons numerous times. Numerous ಅಂತಂದರೆ ಸಾಕಷ್ಟು ಬಾರಿ, ಎಷ್ಟೊಂದು ಬಾರಿ ಅದನ್ನೇ ಕೂತು ಓದಿ ಸಾಕಾದ್ಲು. ಕರಿತಾನೇನೋ ಅಂತ ವೆಯ್ಟ್ ಮಾಡಿ ಸಾಕಾದ್ಲು. She was terrified that if he suddenly summoned her again one day, the conjunct consonants would all be muddled up in her mind. ಒಂದಲ್ಲ ಒಂದಿನ ಅವನನ್ನು ಕರಿತಾನೆ ಅನ್ನೋ ಒಂದು ಆಂಕ್ಷಿಯಸ್ನೆಸ್, ತವಕ ಅವಳಲ್ಲಿ ಇತ್ತು. Eventually, after several weeks, his call came again one evening. Maybe this is the last, I think. I don't know. I didn't read this before. With eager heart, Ratan rushed into the room. Now she feels happy. Finally, he called him and she rushed back. Did you call Dada Babu? She asked. I am leaving tomorrow. Such a heartbroken news to Ratan, said the postmaster. Where are you going, Dada Babu? I am going home. When are you coming back? I shan't come back again. Ratan did not question him further. The postmaster himself told her that he had applied for a transfer, but his application had been rejected. So, he was resigning from his post and returning home. For several minutes, neither of them spoke because here postmaster wants to be with her, but he can't because his life is different and he has to pursue that. On the other hand, Ratan is also feeling lonely to be away from the postmaster. So, for some time, they mute themselves. The lamp flickered weakly, like their relationship. See how symbolically the writer is, ಕೀಪಿಂಗ್ ಥಿಂಗ್ಸ್ ಇನ್ ಬಿಟ್ವೀನ್. ಬರ್ಡ್ ಕ್ರೈಯಿಂಗ್ ಇರ್ಬೋದು, ಫ್ಲಿಕ್ಕರ್ಡ್ ವೀಕ್ಲಿ ಅಂತ. ಲ್ಯಾಂಪ್ ಅಂದರೆ ಲೈಟ್ ಅಂದರೆ ಏನು, ಜೀವನಕ್ಕೆ ಬೆಳಕು ಕೊಡುವಂಥದ್ದು. ಫ್ಲಿಕ್ಕರ್ಡ್ ವೀಕ್ಲಿ ಅಂದರೆ ಲೈಕ್ ತುಂಬ ವೀಕಾಗಿ ಆ ಕಡೆ ಈ ಕಡೆ ಇನ್ನೇನೋ ಕೆಟ್ಟೋಗ್ತಾ ಇದೆ ಅನ್ನೋ ರೀತಿ ಉರಿಯುತ್ತಲ್ಲ, ದಟ್ ಈಸ್ ವಾಟ್ ಫ್ಲಿಕ್ಕರ್ಡ್ ವೀಕ್ಲಿ, ಲೈಕ್ ದೇರ್ ರಿಲೇಶನ್ಶಿಪ್. ಥ್ರೂ ಎ ಹೋಲ್
In the crumbling thatched roof, rainwater steadily dripped onto an earthenware dish. ಸೊ ಅಲ್ಲಲ್ಲಿ ಮಡಗಿದ್ರು, ಮಡಿಕೆಗಳು, ಪಾತ್ರೆಗಳು. ಸೊ ಅವುಗಳಿಗೆ ಮಳೆ ನೀರು ಅಲ್ಲಲ್ಲಿ ತೊಟ್ಟಿಗ್ತಾ ಇತ್ತು. ರತನ್ then went slowly out to the kitchen to make some chapati. She made them with none of her usual energy because she lost all her energy, all her happiness, no doubt. Her thoughts distracted her. When the postmaster had his meal, she suddenly asked, Dada Babu, will you take me home with you? How could I do that? Said the postmaster, laughing. Because though he didn't have the feeling for her, she had. She has taken care him. She was with him. Like she felt more, connected to him. Maybe like a mother, maybe like a sister, maybe like a lover. There is no perfect word to mention her relationship or her feelings for him, but she is connected. Not like postmaster. He laughs. ನಾನು ಎಲ್ಲಿ ಕರ್ಕೊಂಡು ಹೋಗೋಕ್ಕಾಗತ್ತೆ ಅನ್ನೋದು ಅವನು. ಇಟ್ ಶೋಸ್ ಹಿಸ್ ಅನ್ಸರ್ಟೈನಿಟಿ ಆಫ್ ಹಿಸ್ ಫ್ಯೂಚರ್. He saw no need to explain to the girl why the idea was impossible, because they belong to two different worlds. That is impossible, right? All night long, whether dreaming or awake, Ratan felt the postmaster's laugh ringing in her ears. How could I do that? When he rose at dawn, the postmaster saw that his bath water had been put out ready for him. Be bath according to his Calcutta habit. He used to bath, andre dinaglu snana ಮಾಡ್ತಾ ಇದ್ದ in water brought in a bucket. Ratan had not been able to bring herself to ask him what time he would be leaving. ಅವಳಿಗೆ ಇಷ್ಟ ಇಲ್ಲ ಅವನನ್ನು ಕಳಿಸ್ಕೊಡೋಕ್ಕೆ, ಹಾಗಾಗಿ ಅವಳಾಗಿದ್ದೇ ಅಲ್ಲಿ ಬರೋಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಿಕಾಸ್ ಶೀ ಈಸ್ ಬ್ರೋಕನ್, ಶೀ ಈಸ್ ಹಾರ್ಟ್ ಬ್ರೋಕನ್. ಶಿ ಹ್ಯಾಡ್ ಕ್ಯಾರಿಡ್ ದ ಬಾತ್ ವಾಟರ್ ಅಪ್ ಫ್ರಮ್ ದ ರಿವರ್ ಲೇಟ್ ಅಟ್ ನೈಟ್ ಇನ್ ಕೇಸ್ ಹಿ ನೀಡೆಡ್ ಇಟ್ ಅರ್ಲಿ ಇನ್ ದ ಮಾರ್ನಿಂಗ್. ವಾಟ್ ಇಫ್ ಹಿ ಲೀವ್ಸ್ ದ ವಿಲೇಜ್ ಅರ್ಲಿ? So let me ready this water for him. Like, as soon as he finished his bath, the postmaster called her. She entered the room softly and looked at him once without speaking. She's mumbled. She's mute now. She doesn't have any words to speak. Ready for her orders, Ratan, he said. I will tell the man who replaces me that he should look after you as I have. You must not worry just because I am going. No doubt this remark was inspired by kind and generous feelings, but who can fathom the feelings of a woman? Who can understand? Like the postmaster. Even postmaster failed to understand Ratan's feeling, because he is ready to leave her back and he is trying to arrange somebody else to his place. But nobody can understand Ratan's feeling. Ratan had meekly suffered many scoldings from her master irreluctantly, but these kindly words were more than she could bear. She can't bear this. She can't take this. The passion in her heart exploded and she cried and cried and cried. She can't bear anymore because she had that feeling for, master or postmaster, because he taught her. He was being with her. He shared her feelings. So nobody is there to share feelings like that in the same way. No. You must not say anything to anyone. I don't want to stay here. She doesn't want. Unless or until the postmaster won't. ಸೊ ಅವನಿಲ್ಲ ಅಂತಂದರೆ ಅವಳು ಕೂಡ ಅಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವಳು ಕನ್ವೆ ಮಾಡ್ತಾ ಇದ್ದಾಳೆ. ದ ಪೋಸ್ಟ್ ಮಾಸ್ಟರ್ ವಾಸ್
taken aback. He had never seen Ratan behave like that before, because now she is anxious. She got, you know, like of that fear of losing him, and she acted, furiously. A new postmaster came after I can't see this word, after handing over his change to him, sorry, handing over his charge to him. She resigning, sorry, the resigning postmaster got ready to leave. ಯಾ, ಇವನು ರಿಸೈನ್ ಮಾಡಿದ ನಂತರ ಬೇರೆ ಪೋಸ್ಟ್ ಮಾಸ್ಟರ್ ಆ ಪ್ಲೇಸಿಗೆ ಬರ್ತಾನೆ. ಬಿಫೋರ್ ಗೋಯಿಂಗ್ ಹಿ ಕಾಲ್ಡ್ ರತನ್ ಅಂಡ್ ಸೆಡ್, ರತನ್, ಐ ಹ್ಯಾವ್ ನೆವರ್ ಬೀನ್ ಏಬಲ್ ಟು ಪೇ ಯು ಎನಿಥಿಂಗ್, ಬಿಕಾಸ್ ಅವಳಲ್ಲಿದ್ದು ಕೇವಲ ಫುಡ್ ಎಕ್ಸ್ಚೇಂಜ್, ಅಂದರೆ ಒಂದೊತ್ತಿನ ಊಟಕ್ಕೋಸ್ಕರ, ಅಂದರೆ ದ್ಯಾಟ್ ಮಚ್ ಶಿ ವಾಸ್ ಪುವರ್, ನೋ ಬಡಿ ಈಸ್ ಲುಕಿಂಗ್ ಆಫ್ಟರ್ ಹರ್. ಸೊ ಒಂದು ಹೊತ್ತಿನ ಊಟಕ್ಕೋಸ್ಕರ ಅವನಿಗೆ ಕೆಲಸ ಮಾಡಿಕೊಡ್ತಾ ಇರ್ತಾಳೆ, ಹಾಗಾಗಿ ಯಾವತ್ತೂ ಕೂಡ ನಾನು ಪೇ ಮಾಡಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಟುಡೇ ಬಿಫೋರ್ ಐ ಗೋ ಐ ವಾಂಟ್ ಟು ಗಿವ್ ಯು ಸಮಥಿಂಗ್ ಟು ಲಾಸ್ಟ್ ಯು ಫಾರ್ ಅ ಫ್ಯೂ ಡೇಸ್. ಅಟ್ಲೀಸ್ಟ್ ಒಂದಷ್ಟು ದಿನ ನಾನು ಕೊಡುವಂಥ ಹಣದಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಐ ವುಡ್ ಲೈಕ್ ಟು ಪೇ ಲೈಕ್ ದಟ್, ಹಿ ಸೆಡ್, ಎಕ್ಸೆಪ್ಟ್ ಫಾರ್ ದ ಲಿಟಲ್ ದಟ್ ಹೀ ನೀಡೆಡ್ ಫಾರ್ ದ ಜರ್ನಿ. ಸೊ ನನ್ನ ಜರ್ನಿಗೆ ಸ್ವಲ್ಪ ಇಟ್ಕೊಂಡು ಮಿಕ್ಕಿದೆಲ್ಲವನ್ನು ನಿಂಗೆ ಕೊಡ್ತೀನಿ. ಹಿ ಟುಕ್ ಔಟ್ ಆಲ್ ದಿ ಸ್ಯಾಲ್ರಿ ದಟ್ ವಾಸ್ ಇನ್ ಹಿಸ್ ಪಾಕೆಟ್. ನಾವು ಹಿ ಟೇಕ್ಸ್ ಔಟ್, ಬಟ್ ರತನ್ ಸ್ಯಾಂಗ್ ಟು ದಿ ಗ್ರೌಂಡ್. ಅಯ್ಯೋ ಅಂತ ಅವಳು ದುಃಖದಿಂದ ಕೆಳಗಡೆ ಕೂತ್ಕೊಳ್ತಾಳೆ. ಕ್ಲಂಗ್ ಟು ಹಿಸ್ ಫೀಟ್, ಕಾಲಿಗೆ ಬೀಳ್ತಾಳೆ, ಸೇಯಿಂಗ್, ಐ ಬೆಗ್ ಯು ದಾದಾ ಬಾಬು, ಐ ಬೆಗ್ ಯು, ಡೋಂಟ್ ಗಿವ್ ಮಿ ಎನಿ ಮನಿ, ಪ್ಲೀಸ್, no one need bother about me. Then she fled, running. No, she was not working for money. She was there for, in the beginning she was there for food. Later she grows some feeling for, towards the postmaster, and she started to feel his family as her own family. Now she has that bond. See how the relationships are very fragile. The departing postmaster sighed, picked up his carpet bag, but his umbrella over his shoulder, and with a coolie carrying his blue and white striped tin trunk on his head, slowly made his way towards the boat. So she ran away from there because she can't take a look, at his departure. She ran. She had run away from there. When he was on the boat, see, I can't see this much. Okay, when the swollen flood waters of the Never started to have like the, okay, anyways, I can't read that part. Detached by the current of the river, he reflected philosophically that in life there are many separations, many deaths. What point was there in going back? Who belonged to whom in this world? But Ratan had no such a philosophy to console her. So ಅವನ್ ಬುದ್ಧಿವಂತ, ಅವನ್ ವಿದ್ಯಾವಂತ. So he can see that, the reality of life. He doesn't have that feeling for a strong relationship. ಯಾರು ಯಾರಿಗೆ ಸೇರಿದವರು, ಯಾರು ಪರ್ಮನೆಂಟ್ ಆಗಿ ಉಳಿತಾರೆ ಈ ಭೂಮಿ ಮೇಲೆ. ಸೊ ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್. ಸೊ ಒಬ್ರು ಜೀವನ ಮುಂದೆ ಸಾಗ್ತಾ ಇದೆ ಅಂತ ಹೇಳಿದ್ರೆ ಮುಂದೆ ಹೋಗ್ತಾನೆ ಇರುತ್ತೆ ವಿನಃ ಅದು ಹಿಂದೆ ತಿರುಗಿ ಯಾವತ್ತೂ ಕೂಡ ನೋಡಲ್ಲ. ಹಾಗಾಗಿ ಒಬ್ರು ಬರ್ತಾರೆ, ಒಬ್ರು ಹೋಗ್ತಾರೆ, ಸಾವು ಖಚಿತ ಅನ್ನೋದು ಅವನ ಫಿಲಾಸಫಿ. ಆದರೆ ರತನ್ ಈಸ್ ಎ ಸ್ಮಾಲ್ ಗರ್ಲ್, illiterate girl. She is very humble. She doesn't know all this philosophy, but she has heart like any human being, and nobody is there to console her. And even that philosophy can't console her because she doesn't know that. All she could do was wander near the post office, weeping always. Like, I can't see this word, like ಪೋಸ್ಟ್ ಮಾಸ್ಟರ್ ಆ ನೆನಪನ್ನು ಇಟ್ಕೊಂಡು ಅವಳು ಅಲ್ಲಿ ಬಂದು ಪೀಪ್ ಮಾಡಿ ಲೈಕ್ ಬಗ್ ನೋಡೋದು, ಅದನ್ನು ನೆನಪು ಮಾಡ್ಕೊಂಡು ಅಳೋದು,
ಆ ಥರ ಮಾಡ್ತಿರ್ತಾಳೆ. ಮೇ ಬಿ ಅ ಫೇಂಟ್ ಹೋಪ್, ಲೈಕ್ ಹಿ ಮೇ ಕಮ್ ಬ್ಯಾಕ್ ಅನ್ನೋ ಒಂದು ಫೇಂಟ್ ಹೋಪ್. ಶಿ ಎಕ್ಸ್ಪೆಕ್ಟ್ಸ್ ಹಿಮ್ ಟು ಬಿ ರಿಟರ್ನ್ಡ್, ಲಿಂಗರ್ಡ್ ಇನ್ ಹರ್ ಮೈಂಡ್ ದಟ್ ದಾದಾ ಬಾಬು ಮೈಟ್ ರಿಟರ್ನ್, ಮತ್ತೆ ದಾದಾ ಬಾಬು ಬರ್ಬೋದಾ ಅನ್ನೋ ಒಂದು ಒಂದು ಸಣ್ಣದೊಂದು ಹೋಪ್ ಇದೆಯಲ್ಲ, ಲೈಕ್ ದಟ್ ಹೋಪ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದಟ್ ಹೋಪ್ ಕ್ಯಾರೀಸ್ ಅವರ್ ಲೈಫ್ ಫಾರ್ವರ್ಡ್ ಲೈಕ್ ರತನ್ಸ್ ಲೈಫ್. And this was enough to her, enough to tie her to the spot, prevent her from going far. ಸೊ ಅದೇ ಸ್ಪಾಟಲ್ಲಿ ಅವಳು ಉಳ್ಕೊಳ್ಳೋಕ್ಕೆ ಕಾರಣನೂ ಕೂಡ ಅದೇ ಹೋಪ್. ಓ ಪುವರ್ ಅನ್ಥಿಂಕಿಂಗ್ ಹ್ಯೂಮನ್ ಹಾರ್ಟ್, ಎರರ್ ವಿಲ್ ನಾಟ್ ಗೋ ಅವೇ, ಲಾಜಿಕ್ ಅಂಡ್ ರೀಸನ್ ಆರ್ ಸ್ಲೋ ಟು ಪೆನೆಟ್ರೇಟ್. We cling with both arms to false hope, refusing to believe the weightiest proofs against it, embracing it with all our strength. In the end, it escapes, ripping out veins and draining our heart's blood until, regaining consciousness, we rush to fall into snares of delusion of all over again. See, heart is like that. Heart doesn't have that reason or philosophy to think over. It only believes in love. It only believes in human relationships. So that cries itself and that stucks in that relationships. So this is how the story goes, and this is what the relationship between the postmaster and Ratan shows us the fragility of the relationships and loneliness. ಸೊ ಲೋನ್ಲಿನೆಸ್ ಅನ್ನೋದಿರ್ಬೋದು, ಅಥವಾ ಟೂ ಡಿಸ್ಟಿಂಕ್ಟ್ ವರ್ಲ್ಡನ್ನು ನಾವು ಒಟ್ಟಿಗೆ ತರೋದು ಎಷ್ಟು ಕಷ್ಟ ಅನ್ನೋದು ಕೂಡ ನಮಗೆ ಇಲ್ಲಿ ರೈಟರ್ ತುಂಬ ಚೆನ್ನಾಗಿ ತೋರಿಸ್ತಾ ಹೋಗ್ತಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಸ್ಟೋರಿ, ಆ್ಯಂಡ್ ಐ ವಿಲ್ ಗಿವ್ ಯು ಕ್ವಿಕ್ ನೋಟ್ ಆನ್ ದಿಸ್ postmaster story. Let's go through this. So this is the poet's introduction. So he is from Calcutta and he was born in 1861, died in 1941. He was like all-rounder and got Nobel laureate for literature in 1913 for his Geetanjali, and in another title ಅಂತ ಹೇಳಿದ್ರೆ ಸಾಂಗ್ ಆಫರಿಂಗ್ಸ್. ಸೊ ಅವರು ಬೆಂಗಾಲಿ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಬರಿತಾ ಹೋಗ್ತಾರೆ, ಲೈಕ್ ವಿತ್ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್. ಸೊ ಒಂದಷ್ಟು ಶಾರ್ಟ್ ಸ್ಟೋರೀಸ್ ಇದೆ. ಆ್ಯಂಡ್ ಕಂಪೋಸ್ಡ್ ಇಂಡಿಯಾಸ್ ನ್ಯಾಷನಲ್ ಆ್ಯಂಥಮ್ ಜನಗಣಮನ, ಯು ನೋ ದ್ಯಾಟ್. ಆ್ಯಂಡ್ ಫೌಂಡೆಡ್ ವಿಶ್ವಭಾರತಿ ಯೂನಿವರ್ಸಿಟಿ ಅಟ್ ಶಾಂತಿನಿಕೇತನ್. ಸೊ ದಟ್ ಈಸ್ ವೆರಿ ಫೇಮಸ್. ಸೊ ಹಿ ಈಸ್ ಕಾಲ್ಡ್ ಆಸ್ ಎ ವರ್ಲ್ಡ್ ಪೋಯೆಟ್ ಆಲ್ಸೋ. So this is the context. I have discussed it already, and the summary of the postmaster is Rabindranath Tagore's short story The Postmaster offers a moving exploration of the fragility of human relationships. Okay, this is the main theme here, and you have to understand. The story revolves around Nandalal, a young postmaster from Calcutta who is sent to work in the remote village of Ullapur, isolated from his family and urban society. He feels lonely and restless in the unfamiliar surroundings. In this solitude, in this means Vantitana, he finds companionship in Ratan, an orphaned village girl. ಅವಳಿಗೆ ತಂದೆ ತಾಯಿ ತಮ್ಮ ಯಾರೂ ಇಲ್ಲ. Girl who helps him with small household chores. Okay, this is not chores, this is household chores. What begins as a practical arrangement gradually grows into a human bond. So ಅವರಿಗೆ ಗೊತ್ತಿಲ್ಲದೆ ಅವರ ಮಧ್ಯೆ ಒಂದು ಒಂದು ಮಾನವ ಸಂಬಂಧಗಳು ಅನ್ನೋದು, ಮಾನವ ಸಂಬಂಧ, ಮಾನವ ಪ್ರೀತಿ ಅನ್ನೋದು ಬೆಳೀತಾ ಹೋಗುತ್ತೆ. The postmaster shares the stories of his life in Calcutta. ಸೊ ಅಲ್ಲಿ ಹೇಗಿತ್ತು ಏನು ಅಂತ. While Ratan listens eagerly, weaving his family into her imagination. He even teaches her to read and write in his spare time, and in these moments Ratan begins to regard him not as a master but as someone who has given her affection, purpose and belonging.
ಸೊ ನಾನು ಯಾರಿಗೋ ಸೇರಿದವಳು, ನನಗೂ ಒಂದು ಐಡೆಂಟಿಟಿ ಇದೆ, ನನಗೂ ಯಾರೋ ಒಬ್ರು ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳೋಕೆ ಇದ್ದಾರೆ ಅನ್ನೋ ಒಂದು ಆ ಅಸ್ತಿತ್ವವನ್ನು ಲೈಫಲ್ಲಿ ಆ ಬದುಕುವಂಥ ಭರವಸೆಯನ್ನು ಕೊಟ್ಟಿದ್ದು ಯಾರು ಅಂತ ಪೋಸ್ಟ್ ಮಾಸ್ಟರ್ ಅಂತ ಅವಳು ಏನು ಮಾಡ್ಕೊಳ್ತಾಳೆ, ಒಂದು ಆ ಬಾಂಡಿಂಗನ್ನು ಬೆಳೆಸ್ಕೊಬಿಡ್ತಾಳೆ. ಯೆಟ್ ದ ರಿಲೇಶನ್ಶಿಪ್ ರಿಮೇನ್ಸ್ ಫ್ರಾಜೈಲ್ ಬಿಕಾಸ್ ಪೋಸ್ಟ್ ಮಾಸ್ಟರ್ ಅಷ್ಟು ಸ್ಟ್ರಾಂಗ್ ಆಗಿ ಅವಳ ಜೊತೆ ಕನೆಕ್ಟ್ ಆಗಿಲ್ಲ. And they don't have any identification that to that relationship because it is unequal in depth and expectation. So ಇವಳು ಹಳ್ಳಿ, ಅವನು ಸಿಟಿ, ಅವನು ಓದ್ಕೊಂಡಿದ್ದಾನೆ, ಇವಳು ಒಂದು ಹಳ್ಳಿಯ ಅನಕ್ಷರಸ್ಥ ಚಿಕ್ಕ ಹುಡುಗಿ. ಸೊ ಅವರಿಬ್ಬರ ನಡುವೆ ಎಲ್ಲಿಂದ ಎಲ್ಲಿಯ ಸಂಬಂಧ. For Ratan, the postmaster becomes her whole world. For Ratan, a source of love and protection she has never known before. She invests all her emotions into the bond, caring for him with selfless devotion. When he falls ill and dreaming of a life where she can always remain by his side. For Nandalal, however, the attachment is light, temporary and born out of necessity. ಅವಶ್ಯಕತೆಯಿಂದ ಹುಟ್ಟುಕೊಂಡಂತಹ ಒಂದು ಬಾಂಡ್ ಅನ್ನೋದು ಅವನ ತಿಳುವಳಿಕೆ. He is grateful for her help and moved by her affections, but his heart is never truly invested. ಸೊ ಅವನು ಒಂದು ಕಂಪ್ಯಾನಿಯನ್ಶಿಪ್ ಬೇಕು ಅಂತ ಬಯಸ್ತಿದ್ದ ಹೊರತು ಅವಳನ್ನ ಪೂರ್ತಿಯಾಗಿ ನನ್ನ ಒಂದು ಕುಟುಂಬಕ್ಕೆ ಸೇರಿದವಳು ಅಂತಾನೋ ಅಥವಾ ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನ ಅವಳನ್ನ ಬೆಳೆಸ್ಕೊಂಡಿರ್ಲಿಲ್ಲ. ಹಿಸ್ ಲೋನ್ಲಿನೆಸ್ ಮೇಕ್ಸ್ ಹಿಮ್ ಆಕ್ಸೆಪ್ಟ್ ಹರ್ ಕಂಪನಿ, ಅಥವಾ ಅವನು ಕೆಲ್ಸದವಳಾಗೆ ನೋಡಿರ್ತಾ ಇದ್ದ ಅನ್ಸುತ್ತೆ. ಮೇ ಬಿ he was in the city, but his mind is always fixed on returning to Calcutta. ಅವನು ಯಾವಾಗಲೂ ಕೂಡ ವಾಪಸ್ ಹೋಗಬೇಕು ಅನ್ನೋದ್ರಲ್ಲೇ ಅವ್ನ ಮೈಂಡ್ ಫಿಕ್ಸ್ ಆಗಿರುತ್ತೆ. ದಿಸ್ ಅನ್ಈಕ್ವಲ್ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೋಸಸ್ ದ ಫ್ರಜೈಲಿಟಿ ಆಫ್ ದ ರಿಲೇಶನ್ಶಿಪ್. ವೆನ್ ಅನ್ಈಕ್ವಾಲಿಟಿ ಮೀನ್ಸ್, ಸೊ ಯು ಹ್ಯಾವ್ ಟು ಕಂಪೇರ್ ಬೋತ್. ಒಂದು ಹಳ್ಳಿ, ಒಂದು ಸಿಟಿ, ಎರಡು ನಡುವಿನ ವ್ಯತ್ಯಾಸ. ಒಂದು ಅವನು ಓದ್ಕೊಂಡಿದ್ದಾನೆ, ಇವಳು ಓದ್ಕೊಂಡಿಲ್ಲ, ಅದೊಂದು. ಮತ್ತೆ ಹಿ ಥಿಂಕ್ಸ್ ಫಿಲಾಸಫಿಕಲಿ ವಿತ್ ರೀಸನ್, ಬಟ್ ಶಿ ಈಸ್ ಅನ್ ಇನ್ನಸೆಂಟ್. ಸೊ ಈ ಎಲ್ಲ ರೀತಿಯ ರೀಸನ್ಸ್ಗಳನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. To prove their fragility of relationship, Nandalal decides to resign and leave the village after his request for a transfer is denied. For him, it is a practical decision, but for Ratan, it is devastating loss. ಸೊ ಅವನು ತನ್ನ ಜೀವನ ನೋಡ್ಕೊಳ್ಳುವಂಥ ಒಂದು ಪ್ರಾಕ್ಟಿಕಲ್ ಡಿಸಿಷನ್ ಆಗಿದ್ರೆ ಇವಳಿಗೊಂದು ಆಘಾತಕಾರಿ ಅಂತ ಒಂದು ವಿಷಯ ಆಗಿರುತ್ತೆ ಅವನು ಅಲ್ಲಿಂದ ಹೋಗುವಂಥದ್ದು. ಶಿ ಪ್ಲೀಡ್ಸ್ ವಿತ್ ಹಿಮ್ ಟು ಟೇಕ್ ಹರ್ ಅಲಾಂಗ್, ಜೊತೆಲಿ ಕರ್ಕೊಂಡು ಹೋಗು ಅಂತ ಬೇಡ್ಕೊಳ್ತಾಳೆ. ಬಟ್ ಹಿ ಡಿಸ್ಮಿಸಸ್ ಹರ್ ವಿಶ್ ಆಸ್ ಇಂಪ್ರಾಕ್ಟಿಕಲ್, ಕನ್ಸೋಲಿಂಗ್ ಹರ್ ವಿತ್ ದಿ ಫಿಲಾಸಫಿ ದಟ್ ಸೆಪರೇಷನ್ಸ್ ಆರ್ ಕಾಮನ್ ಇನ್ ಲೈಫ್. ಹಿಸ್ ರೀಸನಿಂಗ್ ಮೇ ಸ್ಯಾಟಿಸ್ಫೈ ಹಿಸ್ ಓನ್ ಕನ್ಸೈನ್ಸ್, ಬಟ್ ಇಟ್ ಮೀನ್ಸ್ ನಥಿಂಗ್ ಟು ರತನ್, who is left heartbroken. For her, this separation is not one of many. It is the loss of her only bond, because she lost all her family members. Now, this is the only bond she was left with. ಮಾಸ್ಟರ್ ಒಬ್ಬನೇ ಅವಳಿಗೆ ಅಂತ ಇದ್ದಿದ್ದು ಇವಾಗ ಅದು ಕೂಡ ಹೋಗ್ತಾ ಇದೆ. ಲೀವಿಂಗ್ ಹರ್ ಅಬ್ಯಾಂಡನ್ಡ್ ಅಂಡ್ ಡೆಸ್ಪೈರಿಂಗ್, ಹತಾಶೆಯಲ್ಲಿ ಅವಳನ್ನಲ್ಲಿ ಬಿಟ್ಟು ಹೋಗ್ತಾ ಇದೆ ಆ ಒಂದು ಸಂಬಂಧವೂ ಕೂಡ. ದ ಸ್ಟೋರಿ ಎಂಡ್ಸ್ ವಿತ್ ನಂದಲಾಲ್ ಲೀವಿಂಗ್ ಉಲಾಪುರ್, ಸಪ್ರೆಸ್ಸಿಂಗ್ ಹಿಸ್ ಫೇಂಟ್ ರಿಗ್ರೆಟ್ ಬೈ ಟೆಲ್ಲಿಂಗ್ ಹಿಮ್ಸೆಲ್ಫ್ ದಟ್ ಪಾರ್ಟಿಂಗ್ಸ್ ಆರ್ ನ್ಯಾಚುರಲ್. ಅವನಿಗೆ ಸಮಾಧಾನ ಮಾಡ್ಕೊಳ್ತಾ ಇದ್ದಾನೆ. ದಟ್ ವಿ ರೆಡ್ ಇಟ್ ಇನ್ ದ ಲಾಸ್ಟ್ ಪ್ಯಾರಾಗ್ರಾಫ್ ದಿ ಶಾರ್ಟ್ ಸ್ಟೋರಿ. While Ratan remains behind, wandering restlessly, unable to heal from the pain of his departure. Their story shows how human relationships, though tender and beautiful, are often fragile, shaped by loneliness, circumstances, and unequal emotions. A bond that means everything to one may mean little to the other. ಸೊ ಒಬ್ರಿಗೆ ಅದು ಎಲ್ಲವೂ ಕೂಡ ಆಗಿದ್ರೆ ಇನ್ನೊಬ್ರಿಗೆ ಅದು ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಒಬ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇನ್ನೊಬ್ರು ಅದನ್ನ ಪ್ರೀತಿಪೂರ್ವಕವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯ ಅನ್ಇಕ್ವಾಲಿಟಿ ಇದ್ರೆ ಅಲ್ಲಿ ರಿಲೇಶನ್ಶಿಪ್ ಸರ್ವೈವ್ ಆಗೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಅಂಡ್ ಇನ್ ಸಚ್ ಇಂಬ್ಯಾಲೆನ್ಸಸ್ ದ ಡೆಲಿಕೇಟ್ ಥ್ರೆಡ್ ಆಫ್ ಹ್ಯೂಮನ್ ಕನೆಕ್ಷನ್ ಕ್ಯಾನ್ ಬ್ರೇಕ್ ಈಸಿಲಿ. ಸೊ ಈವನ್
ಫಾರ್ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್ಸ್, ಗಂಡ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅಥವಾ ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಲವರ್ಸ್ ಆಗಿರ್ಬೋದು, ಅಥವಾ ಅಜ್ಜಿ ತಾತ, ಯಾರೇ ಆಗಿರಲಿ. ಸೊ ಅವರಿಬ್ಬರ ನಡುವೆ ದ ವೇ ಆಫ್ ಥಿಂಕಿಂಗ್ ಆಗಿರ್ಬೋದು, ಅಥವಾ ಲೈಕ್ ಇಂಬ್ಯಾಲೆನ್ಸಸ್ ಇದ್ದಾಗ, ಅಂದರೆ ನಾವು ಜೀವನವನ್ನು ನೋಡುವಂಥ ದೃಷ್ಟಿ ಆಗಿರ್ಬೋದು, ಅಥವಾ ನಾವು ಅದನ್ನು ಲೈಕ್ ಪರ್ಸ್ಯೂ ಮಾಡುವ ರೀತಿ ಅಂತ ಇರ್ಬೋದು. ಸೊ ಎಲ್ಲ ರೀತಿಯಾದಂಥ ಇಂಬ್ಯಾಲೆನ್ಸ್ ಇದ್ದಾಗ ಒಂದು ರಿಲೇಶನ್ಶಿಪ್ ಅನ್ನೋದು ಉಳ್ಕೊಳ್ಳೋದು ಭಾರಿ ಕಷ್ಟ ಅಂತ ನಮಗೆ ಟ್ಯಾಗೋರ್ ಅವರು ಈ ಚಿಕ್ಕದಾದಂಥ ಒಂದು ಕಥೆಯ ಮೂಲಕ ಇಡೀ ಯೂನಿವರ್ಸಿಗೆ ಅಪ್ಲೈ ಮಾಡುವಂಥ ಒಂದು ನೀತಿ ಪಾಠವನ್ನು ಹೇಳ್ತಾ ಇದ್ದಾರೆ. ಸೊ ಇದೊಂದು ನೀತಿ ಪಾಠ ಕೂಡ ಯಾವ ರೀತಿ ಆಗ್ಬೋದು ಅಂತ ಅಂದರೆ, ಲೈಕ್ ಒಂದು ರತನ್ ಪ್ಲೇಸಲ್ಲಿ ಇದ್ಕೊಂಡು ನಾವು ಸೊ ಅವನು ಅವನ ಕೆಲಸಕ್ಕೆ ಬಂದಿದ್ದ, ಇವಾಗ ಅವನ ಕೆಲಸ ಆಗ್ತಾ ಇಲ್ಲ, ಅಥವಾ ಅವನ ಕೆಲಸ ನೋಡ್ಕೊಂಡು ಅವನು ಹೋಗ್ತಾ ಇದ್ದಾನೆ ಅಂತ ಅದನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನನ್ನ ಜೀವನವನ್ನ ನಾನು ನೋಡ್ಕೋಬೇಕು ಅಂತ ಗಟ್ಟಿಯಾಗಿ ನಿಲ್ಲೋದಾಗಿರ್ಬೋದು. ಇನ್ನೊಂದು ಪೋಸ್ಟ್ ಮಾಸ್ಟರಿಗೆ ಅವನ ಜಾಬ್ ಬಂದು ಪೋಸ್ಟ್ ಮಾಸ್ಟರ್ ಜಾಬ್, ಅವನು ಎಲ್ಲೇ ಇದ್ರೂ ಕೂಡ ಪೋಸ್ಟ್ ಮಾಸ್ಟರ್ ಜಾಬ್ನ ಮಾಡಲೇಬೇಕಾಗಿತ್ತು. ಇಲ್ಲಿ ಕೂಡ ಅವನು ಗಟ್ಟಿಯಾಗಿ ನಿಂತು ಆ ಕೆಲಸವನ್ನ ಮಾಡ್ಬೋದಾಗಿತ್ತು, ಬಟ್ ಅದನ್ನ ಅವನಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ಲಿಲ್ಲ. ಸೊ ಈ ಜೀವನದಲ್ಲಿ ಏನೇ ಬಂದರೂ ಕೂಡ ನಾವು ಅದನ್ನ ಚಾಲೆಂಜಿಂಗ್ ಆಗಿ ಫೇಸ್ ಮಾಡ್ತಾ ಮುಂದೆ ಹೋಗ್ಬೇಕು ಅನ್ನೋ ಒಂದು ಲೈಕ್ ನೀತಿ ಪಾಠವೂ ಕೂಡ ಇದೆ. ನಾವು ಅದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಒಂದು ಹಾರ್ಟ್ ಬ್ರೋಕನ್ ಸಿಚುವೇಶನ್ ಕೂಡ ಇರ್ಬೋದು, ಇನ್ನೊಂದು ಈ ರೀತಿಯಾದಂತಹ ಲೈಫ್ ಲೆಸನ್ ಕೂಡ ಇರ್ಬೋದು. ಆ್ಯಂಡ್ ಯು ಹ್ಯಾವ್ ರೆಡ್ plenty of words, n number of words here, so that you can read, you can write with the help of these words, so that you can enhance your vocabulary, so that you can learn few words out of this. Okay, you should inculcate the habit of reading any English short stories or novels or piece of poem, okay, like that. So then you can talk as easily as any native speaker. Okay, that is also one of the purpose that you got this lesson. Okay, let's come back to the summary. Through the characters of Nandalal and Ratan, Tagore reveals the heartbreaking truth that while one may move on with reason, another may remain forever scarred by love and longing. ಸೊ ಇಲ್ಲಿ ಒಬ್ರು ಪ್ರಾಕ್ಟಿಕಾಲಿಟಿಯನ್ನ ನೋಡ್ತಾ ಇದ್ರೆ, ಅಂದ್ರೆ ಜೀವನ ಅಂದ್ರೆ ಇಷ್ಟೇನೆ, ಒಬ್ರು ಸಾಯ್ತಾರೆ, ಒಬ್ರು ಬದುಕ್ತಾರೆ. ಸೊ ರಿಲೇಶನ್ಶಿಪ್ಸ್ಗಳು ಅಷ್ಟೇನೆ, ಯಾವಾಗ್ಲೂ ಕೂಡ ಎಲ್ಲರೂ ಜೊತೆಯಾಗೆ ಇರೋಕ್ಕಾಗಲ್ಲ. ಒಬ್ಬ ಶಿಕ್ಷಕ ಬಂದು ಪಾಠ ಮಾಡ್ತಾನೆ, ಮಕ್ಕಳು ಓದ್ಕೊಂಡು ಮುಂದೆ ತಮ್ಮ ತರಗತಿಗಳಿಗೆ ಹೋಗ್ತಾ ಇರ್ತಾರೆ. ಸೊ ಪ್ರತಿಯೊಬ್ರು ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ಶಿಕ್ಷಕ ಕುತ್ಕೊಂಡು ಹತ್ರ ಅದು ತರವಲ್ಲ. ಸೊ ಅದೇ ರೀತಿಯಾಗಿ ಅಪ್ಪ ಅಮ್ಮನೂ ಕೂಡ ಮಕ್ಕಳು ಬೆಳೀತಾ 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 ಬೇರೆ ಬೇರೆ ಕಡೆ ಜೀವನವನ್ನ ಶುರು ಮಾಡ್ತಾರೆ, ಅಥವಾ ಮಗಳು ಮದುವೆಯಾಗಿ ಬೇರೆ ಕಡೆ ಹೋಗ್ತಾಳೆ, ಅಥವಾ ಮತ್ತೊಂದು ಮಗದೊಂದು. ಈ ರೀತಿಯಾಗಿ ಮನುಷ್ಯ ಸಂಬಂಧಗಳು ಯಾವಾಗ್ಲೂ ಕೂಡ ಒಟ್ಟಿಗೆ ಇರೋಕ್ಕಾಗೋದಿಲ್ಲ ಅನ್ನೋದು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ನೋಡ್ಬೇಕು. ಇನ್ನೊಂದು ಕಡೆ ಲೈಕ್ ಅದೇ ರೀತಿಯಾದ ಲವ್ ರಿಲೇಶನ್ಶಿಪ್ಗೆ ಅಂಟಿಕೊಂಡಿರುವಂತಹ ಆ ಜೀವಗಳು ಅದನ್ನ ಯಾವಾಗ್ಲೂ ತುಂಬಾ ಹತ್ತಿರದಿಂದ ಅದನ್ನ ಫೀಲ್ ಮಾಡಿ ನೋವು ಮಾಡ್ಕೊಂಡು ಅದರಲ್ಲೇ ಕೊರಗ್ತಾ ಇರ್ತವೆ ಅನ್ನೋದನ್ನ ಇನ್ನೊಂದು ಕಡೆ ನಾವು ನೋಡಬಹುದು ಅಂತ ಇಲ್ಲಿ ನಮ್ಗೆ ಟ್ಯಾಗೋರ್ ಇದ್ರ ಮೂಲಕ ಕನ್ವೆ ಮಾಡ್ತಾ ಇದ್ದಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಬ್ಯೂಟಿಫುಲ್ ಸ್ಟೋರಿ, ಅಂಡ್ ಐ ಹೋಪ್ ಯು ವಿಲ್ ಅಪ್ಲೈ ದಿಸ್, ಅಂಡ್ ವಿತ್ ದ ಹೋಪ್ ದಟ್ since you are students, you will inculcate the habit of reading in you, so that you can learn as fast as anybody can. So with that hope, I am going to end this lesson here. Thank you so much. I hope you understood this.